ಪ್ರಾಕೃತಿಕ ಪ್ರಳಯ, ಆತ್ಯಂತಿಕ ಪ್ರಳಯ, ನಿತ್ಯ. ಈ ಥರ 4 ಪ್ರಕಾರ: ನೈಮಿತ್ತಿಕ, ಪ್ರಾಕೃತಿಕ, ನಿತ್ಯಾಂತಿಕ, ನಿತ್ಯ ಪ್ರಳಯ. ಈ ಥರ ಅಲ್ಲೇ ತಿಳಿಸಿ ಯಾವಾಗ ಯಾವಾಗ ಏನೇನು ಆಗ್ತದದು ಈ ರೀತಿ ಪ್ರಳಯ ಆಗುವುದನ್ನು ತಿಳಿಸಿ. ಇದೇ ಥರ ಈ ಥರ ಯಾವಾಗ ಪೂರ್ಣ ಜಲವೇ ತುಂಬಿ ಬಿಡ್ತದೋ ಆವಾಗ ಪೃಥ್ವಿ ವಿಶೇಷ ಗುಣ ಗಂಧವು ಅದು ಜಲಗ್ರಸ್ತ ಹತ್ತುಕೊಂಡು. ಅಂದರೆ ಸಾಮಾನ್ಯವಾಗಿ ನಾವು ಪೃಥ್ವಿಯೊಳಗಿನ ಗುಣ ಏನಂತೀವಿ? ಗಂಧ ಅಂತೀವಿ. ಅದು ಪೂರ ಎಲ್ಲ ನೀರಾತಂದ್ರೆ ಆ ವಿಶೇಷ ಗುಣ ಗಂಧವನ್ನು ಅದು ಗುಣ ಜಲಗ್ರಸ್ತ ಆಗಿಬಿಡ್ತದೆ, ನೀರಿನ ಉಣಿಗೋತದೆ. ಗಂಧದ ಗುಣ ಜಲದೊಳಗೆ ಲೀನ ಆದಾಗ ಪೃಥ್ವಿ ಪ್ರಳಯ ಆಗಿರೋದು. ಪೃಥ್ವಿದ ಗುಣ ಏನು? ಗಂಧ. ಆ ಗಂಧ ಎಲ್ಲ ನೀರ ನಿಂತು ಬಿಟ್ಟೈತಿ. ಈಗ ಆ ಗಂಧ ಎಲ್ಲತ್ತು ಆ ಗಂಧ ಅದರ ಜಲದೊಳಗೆ ಲೀನ ಆಗ್ತದೆ. ಆವಾಗ ಪೃಥ್ವಿಯ ಪ್ರಳಯ ಆಗ್ತದೆ. ಇದು ಕೂಡ್ಕೊಂಡು ಜಲದೊಳಗೆ ಅಲ್ಲಿ ಏಕತ್ರ ಆಗಿ ನೀರಿನೊಳಗೆ ಕೂಡ್ಕೊಂಡ್ಬರ್ತತಿ ಅಂತೇಳಿ ಇಲ್ಲೇ ಜಲಪ್ಲವನ ಆದ ಪ್ರಳಯ ಆಗ್ತತಿ ಅಂತ. ಆಮೇಲೆ ನೋಡಿ ರಾಜ ಜಲದ ಗುಣ ರಸವನ್ನು ತೇಜ ಅಲ್ಲಿ ಹಿಡ್ಕೊಂಡ್ಬಿಡ್ತಾರೆ. ರಸ ಹೋಗ್ತಾರೆ ತೇಜ ರೂಪ ರಹಿತ ಆಗಿ ವಾಯುದೊಳಗೆ ಕೂಡ್ಕೊಂಡ್ಬಿಡ್ತತಿ. ಆಮೇಲೆ ಆಕಾಶ ವಾಯುವಿನ ಗುಣ ಸ್ಪರ್ಶ ಅದು ಗ್ರಾಸ ಮಾಡಿಬಿಡ್ತದೆ. ಸ್ಪರ್ಶ ಗುಣ ರಹಿತ ಆಗಿ ವಾಯು ಆಕಾಶದೊಳಗೆ ಕೂಡ್ಕೊಂಡು ಹೋಗ್ತು. ಅದು ಆದಮೇಲೆ ತಮಸ್ ಅಹಂಕಾರ ತಾಮಸ ಅಹಂಕಾರ ಆಕಾಶ ಗುಣ ಶಬ್ದವನ್ನು ಹಿಡ್ಕೊಂಡ್ಬಿಡ್ತದೆ. ಆ ಶಬ್ದಹೀನ ಆದಾಗ ಆಕಾಶ ತಾಮಸ ಅಹಂಕಾರ ಅಲ್ಲಿ ಕೂಡ್ಕೊಂಡ್ಬಿಡ್ತದೆ. ಒಂದಕ್ಕೊಂದು ಹಿಂಗೆ ಹೋಗ್ತದೆ. ಈ ರೀತಿ ತೈಜಸ ಅಹಂಕಾರ ಇಂದ್ರಿಯಗಳನ್ನು ಮತ್ತು ವೈಕಾರಿಕ ಅಹಂಕಾರ ಇಂದ್ರಿಯಾಧಿಷ್ಠಾತೃ ಆದಂಥ ಆ ದೇವತೆಗಳು ಅಲ್ಲಿ ಹೋಗ್ತದೆ. ಇಂದ್ರಿಯಗಳ ವೃತ್ತಿ ಅವನು ಅಲ್ಲಿ ಹಿಡ್ಕೊಂಡ್ಬಿಡ್ತಾವೆ. ಈ ರೀತಿ ಅಲ್ಲೇ ಒಂದು ರಾಜ ಮಹಾನ್ ಅಹಂಕಾರ ಅಲ್ಲಿ ಎಲ್ಲಿಂದ ಅಹಂಕಾರ ಬಂದಾಗ ಕಾಲದ್ವಾರ ಪ್ರೇರಿತ ಆಗಿ ಅವ್ಯಾಕೃತ ಅಂದ್ರೆ ಪ್ರಕೃತಿ ಮಹಾನ್ ಅದು ಗ್ರಸ್ತ ಆಗ್ಬಿಡ್ತದೆ, ಇಲ್ದಂಗೆ ಆಗ್ತದೆ. ಅವ್ಯಾಕೃತ ಅರ್ಥಾತ್ ಆಗ್ಬಿಡ್ತದೆ. ಅದಕ್ಕೆ ಕಾಲದ ಅವಯವ ದಿನ ರಾತ್ರಿ ಪಕ್ಷ ಮಾಸ ವರ್ಷ ಈ ದ್ವಾರ ಪ್ರಕೃತಿ ಯಾವುದೇ ಪ್ರಕಾರದ ಪರಿಣಾಮ ಕ್ಷಯ ವಿನಾಶ ಆದಿ ಆಗೋದು ಎಲ್ಲೇ ಪ್ರಕೃತಿ ಅನಾದಿ ಅನಂತ ನಿತ್ಯ ವಿನಾಶರಹಿತ. ಅದ್ಯಾತ ಪ್ರಳಯ ಹೊತ್ತಿನೊಳಗೆ ಪ್ರಕೃತಿ ತನ್ನ ಮಹದಾದಿ ಕಾರ್ಯ ಎಲ್ಲ ಏಕತ್ರಿತ ಮಾಡಿಕೊಂಡು ಸಾಮ್ಯಾವಸ್ಥವನ್ನು ಪ್ರಾಪ್ತ ಮಾಡ್ಕೊಂಡಿರ್ತದೆ. ಸಾಮ್ಯಾವಸ್ಥೆ ಹೆಚ್ಚು ಕಡಿಮೆ ಯಾವುದಿಲ್ಲ. ಅದಕ್ಕೆ ಈ ಶ್ಲೋಕ ಪ್ರಕೃತಿ ಲಯ ಆಗುವುದಿಲ್ಲ. ಕಾಲಾವಯವಹಿ ಅರ್ಥಾತ್ ದಿನ ರಾತ್ರಿ ಇತ್ಯಾದಿ ದ್ವಾರ ಪರಿಣಾಮ ಅರ್ಥಾತ್ ವಿಕಾರ ಹೊಂದು ಅವ್ಯಕ್ತದ ಅಸ್ತಿತ್ವ ವಿಕಾರರಹಿತದ ನಿತ್ಯ ಅರ್ಥಾತ್ ಸದಾ ಒಂದು ರೂಪ ಇರುವಂಥ ರಾಸ್ ಅಲ್ಲೇ ಕಡಿಮೆ ಹೆಚ್ಚು ಅನ್ನೋದಿಲ್ಲ. ಅಪಕ್ಷ ರಹಿತ ಅದು ಎಲ್ಲಕ್ಕೂ ಕಾರಣವಾಗಿದೆ. ಅದೇ ಅರ್ಥ ಆವತ್ತಿನೊಳಗೆ ಪ್ರಕೃತಿಯೊಳಗೆ ಸ್ಥೂಲ ಅಥವಾ ಸೂಕ್ಷ್ಮ ರೂಪಿನ ವಾಣಿ ಮನಸ್ಸು ಸತ್ವಗುಣ ರಜಗುಣ ತಮೋಗುಣ ಮಹತ್ತತ್ವ ಆದಿ ವಿಕಾರ ಪ್ರಾಣ ಬುದ್ಧಿ ಇಂದ್ರಿಯಗಳು ದೇವತೆ ಏನು ಅಲ್ಲೇ ಯಾವ ಇರುವುದನೇ ಇಲ್ಲ. ಸೃಷ್ಟಿಯ ಸಮಯದ ಅಲ್ಲೇ ಸೃಷ್ಟಿಯ ಸಮಯ ಇರುವಂಥ ಅಲ್ಲೇ ಜನರ ಕಲ್ಪನಾ ಅದರ ಸ್ಥಿತಿ ಅದೇನು ಇರುವುದೇ ಇಲ್ಲ ಪ್ರಳಯ. ಅದಕ್ಕೆ ಈ ವಿಕಾರ ಯಾರಿಗಾಕತ್ತಪ್ಪ? ವಿಕಾರ ಎಲ್ಲೇ ಅಂದರೆ ವಿಕಾರ ಆ ವಸ್ತುಗಳಾಗ್ತಲ್ಲ ಎಲ್ಲಿ ವಾಣಿ ಆದಿ ವಿಷಯ ಇರ್ತದೆ. ಎಲ್ಲಿ ಆಗ್ತದೆ ಹಂಗಾರೆ ವಿಕಾರ ಬದಲಾವಣೆ ಎಲ್ಲೇ ಒಂದು ವಾಣಿಗೆ ನಿಲ್ಲುತ್ತದೆ. ಇದೊಂದು ಆಟಗದ ಅಂತ ಹೇಳ್ತೀವಿ. ಹಿಂಗೆ ಅದು ವಿಷಯ ವಾಣಿ ವಿಷಯ ಆಗ ಆ ವಿಶೇಷಣ ಯುಕ್ತ ಇರ್ತದೆ. ಕಿಂತು ಅವ್ಯಕ್ತ ಪ್ರಕೃತಿ ಹಂಗಿಲ್ಲ. ಲೋಕರೂಪ ಸನ್ನಿವೇಶ ಅರ್ಥಾತ್ ರಚನಾ ವಿಶೇಷವು ಆ ಪ್ರಕೃತಿಯೊಳಗೇನು ಇಲ್ಲವೇ ಇಲ್ಲ. ಆ ಪ್ರಳಯಗಳು ಸ್ವಪ್ನ ಜಾಗೃತ ಸುಷುಪ್ತಿ 3 ಅವಸ್ಥೆಗಳು ಇಲ್ಲ. ಆ ಹೊತ್ತಿನ ಸತ್ವಗುಣ ರಜಗುಣ ತಮಗುಣ 3 ಗುಣಗಳು ಇರೋದಿಲ್ಲ. ಮಹತ್ತತ್ವ ಆದಿನೂ ಅಲ್ಲಿಲ್ಲ. ಪ್ರಾಣ ಬುದ್ಧಿ ಇಂದ್ರಿಯ ಆಮೇಲೆ ಇಂದ್ರಿಯಗಳ ಅಧಿಷ್ಠಾತೃ ದೇವತೆನೂ ಅದು ಇರಂಗಿಲ್ಲ.
ಸೃಷ್ಟಿಯ ಸಮಯ ಏನು ಲೋಕ ಇರ್ತದೋ ತಥಾ ಆ ಲೋಕದ ಕಲ್ಪನಾನೂ ಅವಾಗ ಇರೋಂಗಿಲ್ಲ ಎಲ್ಲೇ ಪ್ರಳಯ ಆದಾಗ ಅದಕ್ಕೆ ಹೇಳ್ತಾರೆ. ಹಂಗೆ ಸ್ವಪ್ನ ಜಾಗೃತಿ ಒಳ್ಳೆಯ ರೀತಿಯಿಂದ ಅವೆಲ್ಲವೂ ಮಲ್ಕೊಂಡಂತಹ ಸಮಾನ. ಇಂದ್ರಿಯ ಆದಿ ಪ್ರಳಯ ಕಾಲಗಳು ಅಭಾವ ಎಲ್ಲವೂ ಯಾವುವು ಇರುವುದನ್ನು ಇಲ್ಲ, ಶೂನ್ಯದಂತೆ ಇರುವ ಕಾರಣ ಪ್ರಳಯ ಕಾಲ ಅಪ್ರತರ್ಕ್ಯ, ತರ್ಕ ಮಾಡಲಿಕ್ಕೂ ಆಗಲಂಥದ್ದು. ಆ ಕಾಲ ಶೂನ್ಯನೂ ಅಲ್ಲ, ಶೂನ್ಯ ಅಂದಿ ಮತ್ತು ಅದು ಇಲ್ಲ. ಇದೇ ಪ್ರಾಕೃತಿಕ ಲಯ. ಎದರಲ್ಲ ಇದು ಅವತ್ತಿನ ಕಾಲದ್ವಾರ ಪ್ರೇರಿತ ಈ ಪ್ರಕೃತಿ ಪುರುಷನ ಶಕ್ತಿ ಕ್ಷೀಣ ಆಗಿರ್ತದೆ ಮತ್ತು ವಿವಶ ಆಗಿ ತನ್ನ ಮೂಲ ಸ್ವರೂಪಗಳು ಅಲ್ಲಿ ಕೂಡ್ಕೊಂಡ್ಬಿಟ್ಟಿರ್ತಾನೆ. ನೋಡಿ, ಈ ಶ್ಲೋಕದಿಂದ ಪ್ರಾಕೃತಿಕ ಲಯಗುಣ ಉಪಸಂಹಾರ ಮಾಡಿ ಅಲ್ಲಿ ಅರ್ಥಾತ್ ಸತ್ವಾದಿ ಗುಣ ಅಲ್ಲಿ ಇರ. ಆಮೇಲೆ ಇನ್ನು ಆ ಶ್ಲೋಕದೊಳಗೆ ಅತ್ಯಂತಿಕ ಲಯದ ವರ್ಣನ ಇಲ್ಲಿ ಮಾಡಲ್ಪಡ್ತದೆ. ಇನ್ಯಾವುದು ಅತ್ಯಂತಿಕ ಬುದ್ಧಿ ಇಂದ್ರಿಯ ಅದರ ವಿಷಯಗಳ ರೂಪದೊಳಗೆ ಅದರ ಅಧಿಷ್ಠಾನ ಜ್ಞಾನ ಸ್ವರೂಪ ವಸ್ತು ಅದರ ಅದೆಲ್ಲ ಕಾಣಿಸ್ತಾ ಇದೆ, ಭಾಷಿತ ಆಗ್ತಾ ಇದೆ. ನೋಡಿ, ಆ ಎಲ್ಲವೂ ಆದಿ ಅಂತಯುಕ್ತವಾದಂಥದ್ದು. ಆದಿ ಅಂತವ ಕಾರಣ ಅವೆಲ್ಲವೂ ಉಳಿದು ಯಾವ ಆದಿ ಅಂತಿದೆಯೋ ಅವೆಲ್ಲ ಮಿಥ್ಯ. ಆದಿ ಅಂತ್ಯದ್ದು ಮಿಥ್ಯ ಇರ್ತದೆ. ಅದಕ್ಕೆ ಇನ್ನು ಆತ್ಯಂತಿಕ ಲಯ ಅಂದರೆ ಅಲ್ಲಿ ಮೋಕ್ಷದ ವರ್ಣನ. ಬುದ್ಧೀಂದ್ರಿಯ ಆದಿ 12 ಶ್ಲೋಕದಿಂದ ಮೋಕ್ಷ ಅಂತ. ಮೋಕ್ಷ ಬ್ರಹ್ಮನನ್ನು ತಿಳ್ಕೊಳ್ಳೋದೇ ಮೋಕ್ಷ ಅಂದ್ರೇನು? ಆ ಬ್ರಹ್ಮನನ್ನು ತಿಳ್ಕೊಳ್ಳೋದು ಅದೇ ಮೋಕ್ಷ. ಆ ಸಂಪೂರ್ಣ ಪ್ರಪಂಚ ಅವಾಗಲೇ ಸಂಪೂರ್ಣ ಪ್ರಪಂಚ ಲಯ. ಜರ್ ಪ್ರಪಂಚ ಆತ್ಮ ಸಮಾನ ನಿತ್ಯ ಆಗಿದ್ದರೆ ಪುನಃ ಅದಕ್ಕೆ ಲಯ ಆಗ. ಅದು ಆತ್ಮನಂಗ ನಿತ್ಯ ಆಗಿದ್ದರೆ, ಬ್ರಹ್ಮನಂಗ ನಿತ್ಯ ಇದ್ದರೆ ಅದಕ್ಕೆ ಲಯ ಆಗ್ತಿರಲಿಲ್ಲ. ಬ್ರಹ್ಮ ಜ್ಞಾನ ಸ್ವರೂಪ, ಅದು ಪೃಥಕ್ ಆಗೋ ಕಾರಣ ಪ್ರಪಂಚ ನಿತ್ಯ. ಸತ್ಯ ಯಾವುದು? ಅದೇ ಬ್ರಹ್ಮ, ಅದೇ ಪರಮಾತ್ಮ, ಒಂದೇ ಒಂದು ಸತ್ಯ. ಉಳಿದುದೆಲ್ಲ ಗ್ರಾಹಿಕಾ ಬುದ್ಧಿ. ಆ ಎಲ್ಲದು ಸಾಧಕತಮ ಇಂದ್ರಿಯಗಳ, ಆ ಇಂದ್ರಿಯಗಳ ಆಶ್ರಯಭೂತ ಜ್ಞಾನ ಪ್ರತೀತ ಆಗ್ತದೆ. ಅದಕ್ಕೆ ಭಿನ್ನ ಇಲ್ಲ. ಯಾವುದರಿಂದ? ಆ ಇಂದ್ರಿಯ ಆಶ್ರಯಭೂತ ಜ್ಞಾನ ಪ್ರತೀತ ಆಗ್ತದೆ. ಎಲ್ಲೇ ಇಂದ್ರಿಯಗಳು ಅದರಿಂದ ಭಿನ್ನ ಆಗ. ಅದಕ್ಕೆ ಕಾರಣ ಏನು ಅಂದರೆ ಅವೆಲ್ಲವೂ ಅದ ದೃಶ್ಯ ಭಿನ್ನ ಇಲ್ಲ. ಅದಕ್ಕೆ ಯಾವುದು ಆದ್ಯಂತವಂತ ಇರ್ತದೋ ಅದು ಅವಸ್ತು. ವಸ್ತು ಯಾವುದು? ಅದೇ ಪರಬ್ರಹ್ಮ ಒಂದ ವಸ್ತು. ಉಳಿದಲ್ಲ ಅವಸ್ತುನ, ಅವೆಲ್ಲ ಅವಸ್ತುನ. ಇಲ್ಲೇ ಈ ಪ್ರಕಾರ ಈ ಅನುಮಾನ ಅಭಿಪ್ರಾಯ ಅಂದಾಜು ಮಾಡೋದು ನೀ. ವಿವಾದಾಸ್ಪದ ಜಗತ್ತು ಸತ್ಯವಿಲ್ಲ. ವಿವಾದಾಸ್ಪದ ಅಂದರೆ ಸತ್ಯ ಇತ್ತು ಅಸತ್ಯ ಇತ್ತು, ಏನು ವಿವಾದ, ಇದು ಸತ್ಯ ಅಲ್ಲ. ಯಾಕೆ? ಇದು ದೃಶ್ಯದ. ದೃಶ್ಯ ಯಾವುದಾದ ಅದೇನಾಗ್ತದೆ? ನಷ್ಟ ಆಗ್ತದೆ. ಕಾರಣ ತತ್ವಕ್ಕೆ ಭಿನ್ನ ತಥಾ ಆದ್ಯಂತವಾಗಿ ಆಗುವ ಕಾರಣ ಹಗ್ಗದೊಳಗೆ ಪ್ರೀತಿಯಾಗುವಂಥ ಹಾವಿನಂತೆ ಇದೆಲ್ಲಿ ಪ್ರತೀತ ಆಗ್ತಾ ಇದೆ. ಹಗ್ಗದೊಳಗೆ ಹಾವು ಪ್ರತೀತ, ಹಾಗೆ ಇದೆಲ್ಲವೂ ಬ್ರಹ್ಮನಲ್ಲಿ ಪ್ರತೀತ ಆಗ್ತಾ ಇದೆ. ಇದು ಶಾಶ್ವತವಾಗಿ ಇರುವಂಥದ್ದಲ್ಲ. ಅಲ್ಲಿ ಹೇಳ್ತಾರೆ ದೀಪ ಚಕ್ಷು ರೂಪಂ ಜ್ಯೋತಿಷ. ಇದು ದೀಪಕ, ಚಕ್ಷು ಕಣ್ಣು ಮತ್ತು ರೂಪ, ಈ ಮೂರು ತೇಜದಿಂದ ಭಿನ್ನ ಅಲ್ಲ. ಆ ಥರ ಬುದ್ಧಿ ಇಂದ್ರಿಯ ತನ್ಮಾತ್ರ ಏಕಮಾತ್ರ ಪದಾರ್ಥ ಬ್ರಹ್ಮನಿಂದ ಭೇದಲ್ಲ, ಎಲ್ಲ ಅಲ್ಲೇ ಕೂಡ್ಯದು. ಬುದ್ಧಿ ಇಂದ್ರಿಯ ತನ್ಮಾತ್ರ ಸತ್ಯಭೂತ ಬ್ರಹ್ಮನಿಂದ ಪೃಥಕ್ ಅಲ್ಲ. ಈ ಮಾತನ್ನು ದೃಷ್ಟಾಂತವಾರ ದೀಪಕ ಚಕ್ಷು ಮತ್ತು ರೂಪ ಮೂರು ತೇಜ ವಿಶೇಷ ಇವು ಕಾರಣ ತೇಜದಿಂದ ಬೇರೆ ಅಲ್ಲ. ಇವೆಲ್ಲವೂ ತೇಜ. ಆ ಥರ ಕರ್ತೃಧಿ ಕಾರಣ ಸಾಧಕಂ ಇಂದ್ರಿಯಗಳು ಪರಮಾರ್ಥ ಬ್ರಹ್ಮನಿಂದ ಬೇರೆ ಅಲ್ಲ. ಯಾಕೆ? ಬ್ರಹ್ಮನೇ ಕಾರ್ಯ, ಬ್ರಹ್ಮನ ಕಾರ್ಯ. ಇಲ್ಲಿ ಪ್ರಶ್ನೆ ಏನಪ್ಪ ಅಂದ್ರೆ ಕಾರ್ಯ ತಥಾ ಕಾರಣ ಅಭೇದ ಅಂತ ಅಂದಾಗ ಕಾರ್ಯ ಅಸತ್ ಆದಾಗ ಕಾರಣ ಬ್ರಹ್ಮ ಅದು ಕೂಡ ಅಸತ್ಯ ಆಗಿತ್ತಲ್ಲ. ಮತ್ತು ಇದು ಅಸತ್ಯ ಅಂದರೆ ಎರಡೂ ಒಂದೇ ಅಂದರೆ ಮತ್ತು ಇದು ಅಸತ್ಯ. ಯಾವುದು? ಬ್ರಹ್ಮ ಸತ್ಯ ಮತ್ತು ಇದು ಅಸತ್ಯ. ಮತ್ತು ಅಸತ್ಯ ಅಂದರೆ ಆ ಬ್ರಹ್ಮ ಅಸತ್ಯ ಆಗಬೇಕಂತ. ಅವಾಗ ಶುಕುದವ್ರು ಹೇಳ್ತಾರೆ ಬ್ರಹ್ಮ ಕಾರ್ಯದ ಪ್ರಪಂಚ ಅತ್ಯಂತ ಭಿನ್ನದಪ್ಪ. ಅದಕ್ಕೆ ಕಾರ್ಯ ಪ್ರಪಂಚಕ್ಕೆ ಬ್ರಹ್ಮ ಅತ್ಯಂತ ಭಿನ್ನ ಅದಕ್ಕಿಂತ ಬ್ರಹ್ಮ
ಪ್ರಪಂಚದ ಭಿನ್ನ ಇಲ್ಲ. ಇದೆಷ್ಟು ಮಜಾ ಹೆಂಗಿದೆ ಇದು? ಕಾರ್ಯ ಪ್ರಪಂಚ ಬ್ರಹ್ಮ ಅತ್ಯಂತ ಭಿನ್ನ. ಯಾವುದು? ಕಾರ್ಯ ಪ್ರಪಂಚ ಹೌದೇ ಭಿನ್ನ, ಕಿಂತು ಬ್ರಹ್ಮ ಪ್ರಪಂಚ ಭಿನ್ನ ಇಲ್ಲ. ಎಷ್ಟು ಮಜಾ ಆಯ್ತದು, ವಿಚಿತ್ರಕ್ಕೆ. ಹ್ಯಾಂಗಪ್ಪ ಇತ್ತು? ಹಗ್ಗ ಅಂತಂದ್ರೆ ಹಾವು ಅಂದ್ರೆ ಏನದು? ಹಗ್ಗ. ಇದು ಗೊತ್ತಾಟ? ಹಾವು ಅಂತೇನಂತೇವೋ ಅದು ಹಗ್ಗ. ಹಗ್ಗ ಅನ್ನುವಂಥದ್ದು ಏನಿದೆಲ್ಲ ಅದು ಅದರಿಂದ ಭಿನ್ನ ಅಲ್ಲ. ಎದರಿಂದ? ಹಾವಿನಿಂದ. ಹಾವಿನಿಂದ ಹಗ್ಗ ಭಿನ್ನ ಅಲ್ಲ. ಹಗ್ಗ ಅಂದ್ರೆ ಹಾವಂದ್ರೆ ಹಗ್ಗನ. ಆದರೆ ಹಾವು ಹಗ್ಗ ಆಗೈತೇನೋ? ಇಲ್ಲ. ಭಿನ್ನಿಲ್ಲ ಅಂದ್ರೆ ಹಿಂಗೆ ತಿಳ್ಕೊಬೇಕು. ಹಾವಂದ್ರೆ ಹಗ್ಗನ. ಆದರೆ ಹಾವು ಇಲ್ದಂಗೆ ಹಗ್ಗನ ಇಲ್ದಂಗೆ ಆಕೈತೇನೋ? ಹಗ್ಗಿಲ್ದಂಗೆ ಆಗೋದಿಲ್ಲ. ಹಗ್ಗಿರ್ತದೆ. ಹಂಗೆ ಈ ಪ್ರಪಂಚ ಅವನಿಂದ ಭಿನ್ನ ಅಲ್ಲ ಅಂದಾಗ ಹಿಂಗೆ ಅದು ಪ್ರಪಂಚನೇ ಭಗವಂತ ಆಗಂಗಿಲ್ಲ. ಪ್ರಪಂಚ ಯಾವಾಗ ಭಿನ್ನ ಆಗ್ತದೆ? ಪ್ರಪಂಚ ಹಾವು ಅಂತ ಹೇಳಿದ್ರೆ ಹಾವಿಂದ ಅದು ಭಿನ್ನ. ಆದರೆ ಹಾವು ಅಂದರೆ ಹಗ್ಗನ. ಹಂಗೆ ಪ್ರಪಂಚ ಅಂದರೆ ಬ್ರಹ್ಮನ. ಅದು ಬ್ರಹ್ಮ ಪ್ರಪಂಚ ಲಯ ಆದಾಗ ಬ್ರಹ್ಮಲಯ ಆಗಂಗಿಲ್ಲ. ಅದಕ್ಕೆ ಹೇಳ್ತಾರೆ ಇಲ್ಲೇ ಪ್ರಪಂಚದ ಬ್ರಹ್ಮ ಅತ್ಯಂತ, ಕಿಂತು ಬ್ರಹ್ಮನಿಂದ ಪ್ರಪಂಚ ಭಿನ್ನ ಇಲ್ಲ. ಬ್ರಹ್ಮದ ಪ್ರಪಂಚ ಅದು ಭಿನ್ನವಾಗಿಲ್ಲ. ಜಾಗರಣ, ಸ್ವಪ್ನ, ಸುಷುಪ್ತಿ ಬುದ್ಧಿಯಿಂದ ಆಗ್ತಾವೆ ರಾಜ. ಇದಂ ಮಾಯಾ ಮಾತ್ರ. ಬುದ್ಧಿ ಅವಸ್ಥೆಗಳು. ಅದಕ್ಕೆ ಕಾರಣ ಆತ್ಮನೊಳಗೆ ವಿಶ್ವ ತೈಜ ಪ್ರಾಜ್ಞ ಭೇತತ ನಾನೊತ್ತು ಪ್ರತೀತಿ ಆಗ್ತಾ ಇವೆ. ಇವೆಲ್ಲವೂ ವಿಶ್ವ ತೈಜಸ ಪ್ರಾಜ್. ವಿಶ್ವ ಎಲ್ಲಿ ಬಂತು? ಎಚ್ಚರಿದಾಗ ನಮಗೆ ವಿಶ್ವ ಅಂತ ಹೇಳಿದ್ರು. ಕನಸಿದ್ದಾಗ ತೈಜಸ ಬಂತು. ಪ್ರಾಜ್ಞದ ನಿತ್ಯ. ಇವು ಭೇದ ತಥಾ ನಾನತ್ವ ಪ್ರತೀತಿ ಆಗ್ತದೆ, ಇರುವಿಕೆ ಇಲ್ಲ. ಅದೇ ಯಾವಾಗ ಬುದ್ಧಿ ಅಸತ್ಯದ ಅಂದರೆ ಅವಸ್ಥೆಯು ಕೂಡ ಅಸತ್ಯನ ಆಗುತ್ತೆ. ಈ ಮಾತು ಬುದ್ಧೇಯ ಇತ್ಯಾಶ್ಲೋಕನ ಹೇಳ. ಪ್ರಶ್ನೆ ಏನಪ್ಪ ಅಂದರೆ ವಿಶ್ವ ತೈಜಸ ಪ್ರಾಜ್ಞ ಅವಸ್ಥೆಗಳು ಬುದ್ಧಿ ಅವಸ್ಥೆ ಇದ್ದ ಕಾರಣ ಅವು ಅಸತ್ಯನೇ ಅದಾವ. ಅವು ಸತ್ಯ ಅಲ್ಲ. ಯಾವ ಥರ ಆಕಾಶದೊಳಗೆ ಮೇಘ ಮೋಡ ಒಮ್ಮೆ ಇರ್ತೈತಿ, ಒಮ್ಮೆ ಇರಂಗಿಲ್ಲ. ಆ ಥರ ಅವಯವಗಳ ಸಮೂಹಭೂ ಅವಯವಿ ಜಗತ್ ಎಂದು ಬ್ರಹ್ಮ ಇರ್ತೈತಿ, ಒಮ್ಮೆ ಇರಂಗಿಲ್ಲ. ಯಾಕೆ? ಈ ಜಗತ್ತಿನ ಉತ್ಪತ್ತಿ ವಿನಾಶ ಹಾಕೋಂತ ಇರ್ತೈತಿ. ಈ ಜಗತ್ತು ಮುಡ್ತೈತೆ ಮತ್ತು ಇಲ್ದಂಗೆ ಹಾಕೈತಿ, ಹುಡ್ತೈತಿ ಇಲ್ದಂಗೆ ಹಾಕೈತಿ, ಹಾಕೋಂತ ಇದು ಇರುದಪ್ಪ. ಅದು ಹೇಳ್ತಾರೆ ನೋಡಿ. ಅವಾಗ ಆದ್ಯಂತವಂತ ಹೇತು ಅಸಿದ್ಧಿ, ಇದು ಶಂಕ. ಆಮೇಲೆ ಸಾವಯವತ್ತ ಹೇತು ದ್ವಾರ ಜಗತ್ತಿನ ಅಸತ್ವ ಸಿದ್ಧಿ ಈ ಶ್ಲೋಕದೊಳಗೆ ಮಾಡಲ್ಪಟ್ಟು. ಅಂದರೆ ಜಗತ್ತು ಅನ್ನುವಂಥದ್ದಲ್ಲ. ಈ ಜಗತ್ತು ಯಾವಾಗಲೂ ಇರುವಂಥದ್ದಲ್ಲ. ಇದು ಅಸತ್ಯನ ಅದೇ. ಅದಕ್ಕೆ ಇದು ಅವಯವ ಕೂಡ ಅಸತ್ಯ ಇದೆ. ಅವಯವಿ ಅಂಥೇಳಿ ಏನು ಹೇಳಪ್ಪ? ಜಗತ್ತು ಅವಯವಗಳ ಸಮೂಹವೇ ಆಗಿದೆ. ಈ ಜಗತ್ತು ಅದು ಬೇರೆ, ಅವೆಲ್ಲವೂ ಅವಯವ. ಅದರ ದ್ವಾರ ಈ ಅನುಮಾನ ಅಭಿಪ್ರಾಯತದ ಅವಯವ ಉಳ್ಳದ್ದು ಆಗ್ತದೆ. ಅದು ಆದಿ ನೋಡಿ. ಯಾವುದು ಅವಯವಗಳು ಉಳ್ಳಂಥದನೋ ಅದು ಆದಿ ಅಂತ. ಅದು ಹುಟ್ಟದ ಇದು. ಅದು ಆದಿ ಅನಂತ ಆದಿ ಅಂತ ಉಳ್ಳದು. ಘಟ ಆದಿ ಹೆಂಗಪ್ಪ? ಘಟದಂತೆ ಉದಾಹರಣೆ. ಅದಕ್ಕೆ ಉತ್ಪತ್ತಿ ವಿನಾಶ ಉಳ್ಳಂಥ ವಿಶ್ವ ಸತ್ಯಂಗ ಕೆತ್ತಪ ಇದು ಸತ್ತ ಅದ ಸತ್ತಾಗುದು. ಅಥವಾ ಬೇರೆಯಿಂದ ಆಗಮಾಪಾಯ ಹೇತು. ಆಗಮಾಪಾಯ ಅಂದರೆ ಬರುದು ಹೋಗು ಮಾಡೋದು. ಹೇತು ದ್ವಾರ ಜಗತ್ತು ಮಿಥ್ಯಾತ್ವ ಸಿದ್ಧಾರ್ಥ. ಜಗತ್ತೇನದು? ಮಿಥ್ಯಾ ಸಿದ್ಧಾರ್ಥ ನೋಡಿ. ಬ್ರಹ್ಮ ಇದಕ್ಕೆ ಸತ್ಯದ, ಇದು ಜಗತ್ತು ಅವಧಿ ನೋಡಿ. ಬ್ರಹ್ಮ ಏನದ? ಸತ್ಯದ. ಅಂದರೆ ಬ್ರಹ್ಮನ ಯಾಕೆ ಸತ್ಯದ? ಅದಕ್ಕೆ ಜಗತ್ತೇನು ಅವಧಿ ಅದು. ಜಗತ್ತು ಅಂತ ಅಂತರ ಇಷ್ಟ ಆದ್ಮೇಲೆ ಜಗತ್ತು ಮುಗೀತಪ್ಪ. ಇಲ್ಲೇನು ದೃಷ್ಟಾಂತ ಪೂರ್ವಕ ಯಥಾ ಜಲದಿಂದ ತುಂಬಂಥ ಯೋಮ್ನಿ ಅದೃಷ್ಟಾಂತ ಆಗಮಾಪಾಯ ತದವತಿತ್ವ ಮಾತ್ರ ಅದು ಇದು ಮಿಥ್ಯಾತ್ವ ದೃಷ್ಟಾಂತ. ಇಲ್ಲೇ ಮಿಥ್ಯಾತ್ವ ಈ ದೃಷ್ಟಾಂತ ಇದನ್ನು ಕೊಟ್ಟ. ಅದಕ್ಕೆ ಪರೀಕ್ಷಿತ ಜಗತ್ತಿನ ವ್ಯವಹಾರ ಎಷ್ಟೇ ಅವಯವಿ ಪದಾರ್ಥ ಅದಕ್ಕೆ
ಅವು ಇಲ್ಲದೇ ಇರೋ ಕಾಣುವ ಭಿನ್ನ ಭಿನ್ನ ಅವಯವ ಪ್ರತೀತಿ ಆಗ್ತದೆ. ನೋಡಿ, ಅವಯವೀಪ ಅದು ಇಲ್ಲದೆ ಬೇರೆ ಬೇರೆ ಕಾಣುವುದು ಹೇಗಪ್ಪ? ವಸ್ತ್ರೂಪಿ ಅವಯವಿ ಇಲ್ಲದೆ ಇದ್ದರೂ ಕಾಣುವ ನೂಲು ಅಸ್ತಿತ್ವ ಅದು ಹೇಳಲ್ಪಡ್ತದೆ. ಈ ಥರ ಕಾರ್ಯರೂಪ ಜಗತ್ತಿನ ಅಭಾವ ಆದಾಗ್ಯೂ ಜಗತ್ತಿಗೆ ಕಾಣಬಹುದಂಥ ಅವಯವ ಅದು ಇರ್ತೈತಿ. ಹೆಂಗಪ್ಪ? ಅದು ಸ್ವಲ್ಪ ಇದಕ್ಕಿಂತ ಹೆಚ್ಚು. ಈಗ ಅರಿವು ಹರಿತಪ್ಪ, ತಂತು ಇರ್ತಾವಿಲ್ಲ, ಅವು ಇರ್ತಾವೆ, ತಂತು ಇರ್ತಾವೆ, ಸ್ವಲ್ಪ ದಿವಸ ಅವೇನು ಕಾಣ್ತಾರೆ. ಹಂಗೆ ಈ ಜಗತ್ತಿಲಿದ್ರು ಅದು ಕಾರಣದ ಅವಯವಗಳು ಇರ್ತಾವ ಅಂತೇಳಿ ಅಲ್ಲಿ ಮೇನ್ ಅರ್ಥಾತ್ ಕೇವಲ ಸತ್ಯ ಬ್ರಹ್ಮವನ್ನು ಬಿಟ್ಟು ಪ್ರತಿಜ್ಞಾತ್ಕಾರ ಸತ್ಯತ್ವ ಪ್ರತಿಪಾದನೆ ಮಾಡ್ತಾ ಇರ್ತಾರೆ. ಅದು ಹೆಂಗಪ್ಪ? ಐತೇನೋ ಅನ್ನೋರಂಗೈತಲ್ಲ ನಾವು ಶ್ರುತಿಗಳ ದ್ವಾರ ಅವಯವಕ್ಕೆ ಕಾರಣ ಅಂತ ಹೇಳ ಅದು ಈ ಕಥನದಿಂದ ಇದರಿಂದ ಪ್ರದರ್ಶಿತ ಮಾಡ. ಹೇ ರಾಜ, ಕಾರ್ಯಭೂತ ಅವಯವಿ ಇಲ್ಲದೆ ಅವಯವಗಳು ಪ್ರತೀತಿ ಆಗ್ತವೆ. ಹೆಂಗೆ? ವಸ್ತ್ರ ಇಲ್ಲದು ಅದಕ್ಕೆ ಅವಯವ ಸೂತ್ರ ಪ್ರತೀತಿ ಆಗ್ತದೆ. ನೂಲು ಬಟ್ಟೆ ಐತನೋ ಇಲ್ಲ, ನೂಲು ಐತಿ. ಹಾಂ, ಹಿಂಗೆ ನೂಲು ಪ್ರತೀತಿ ಆಗ್ತದೆ, ನೂಲು ಐತನಾಗಿಲ್ಲ. ಪ್ರತೀತಿ ಪ್ರತೀತಿ ಅಂತ ತೋರುವಿಕೆ, ತೋರುವಿಕೆ ಅದ, ಇರುವಿಕೆ. ಇದನ್ನ ಅರ್ಥ ಮಾಡ್ಕೊಡಿ. ಹಂಗಿದು ಕಾಣಿಸುತ್ತಂದ್ರೆ ತೋರ್ತೈತಪ್ಪ. ಇದೆಲ್ಲ ಬ್ರಹ್ಮದೊಳಗೆ ಕಾರಣ ಕಾರ್ಯಭಾವ ವಾಸ್ತವಿಕವಾಗಿ ಕಾರಣ ಅಥವಾ ಕಾರ್ಯ ಇಲ್ಲ. ಯಾಕೆ? ಕಾರಣ ಸಾಮಾನ್ಯ ವಸ್ತು ಅದ, ಕಾರ್ಯ ವಿಶೇಷ ವಸ್ತು. ಕಾರಣ ಸಾಮಾನ್ಯ, ಬಟ್ ಮಣ್ಣು ಸಾಮಾನ್ಯ ವಸ್ತು, ಗಡಿಗೆ ಪಡಿಗೆವೆಲ್ಲ ವಿಶೇಷ, ಅದು ವಿಶೇಷ ವಸ್ತು. ಈ ರೀತಿ ಪ್ರತೀತಿ ಆಗುವಂಥ ಒಳ್ಳೊಂದು ಭೇದ, ಪ್ರತೀತಿ ಆಗುವಂಥ ಭೇದವು ಏನು ಭ್ರಮ ಅದಪ್ಪ. ಪ್ರತೀತಿ ಆಗ್ತದೆ, ಅವು ಭೇದದ, ಆದರೆ ಖರೆ ಇನ್ನಿನ್ನು ಭ್ರಮ ಖರೆ ಅಲ್ಲ. ಇದು ಕಾರಣ ಏನು ಅಂದರೆ ಸಾಮಾನ್ಯ ವಿಶೇಷ ಭಾವ ಸಾಪೇಕ್ಷಿಕ ಅದ. ಸಾಮಾನ್ಯ ಇಲ್ಲದೆ ವಿಶೇಷ ಪ್ರತೀತಿ ಆಗುವುದಿಲ್ಲ, ಮತ್ತು ವಿಶೇಷ ಇಲ್ಲದೆ ಸಾಮಾನ್ಯ ಪ್ರತೀತಿ ಇಲ್ಲ. ಈ ಥರ ಎರಡು ಅನ್ಯೋನ್ಯಾಸ. ಮಣ್ಣಿಗೆ ಗಡಿಗೆಗೆ ಮಣ್ಣು, ಹಾಂ, ಅದ್ರ ಮೇಲೆ ಅದ, ಅದ್ರ ಮೇಲೆ ಗಡಿಗೆ ಅಂತದ್ರ ಮೇಲಪ್ಪ ಮಣ್ಣ. ಮಣ್ಣಿಂದ ಗಡಿಗೆ ಇರ್ತದನ ಇಲ್ಲ, ಗಡಿಗೆಯನ್ನು ಹರಿವನ್ನು ಏನನ್ನು ಅವಕ್ಕೆ ಮಣ್ಣು. ಆ ಮಣ್ಣಿಂದನ ಗಡಿಗೆ ಆಗ್ಬೇಕಾರೆ ಮಣ್ಣು. ಹಿಂಗೆ ಅದಕ್ಕೆ ಗಡಿಗೆಗೂ ಮಣ್ಣಿಗೂ ಅನ್ಯೋನ್ಯ ಸಂಬಂಧ ಐತಪ್ಪ. ಕಾರ್ಯಕಾಳ ಭಾವ ಆದಿ ಮತ್ತು ಅಂತ ಉಳ್ಳದ ಕಾಣ ನೋಡಿ. ಕಾರ್ಯರೂಪದ ಕಾರಣ ಭಾವ ಅದು ಕೂಡ ಕಾರಣ. ಗಡಿಗೆ ಪಡಿಗೆ ಇವ್ಯಾಂಗದ ಆದಿ ಅಂತ. ಗಡಿಗೆ ಹುಟ್ಟೋಕ್ಕಿಂತ ಮುಂಚೆ ಇದ್ದಿದ್ದಿಲ್ಲ, ಹೊಡೆದ ಮೇಲೆ ಇರಂಗಿಲ್ಲ. ಅದಕ್ಕೆ ಅದು ಕೂಡ ಸ್ವಪ್ನದಂತೆ ಬೇರೆ ಸಮಾನ ಅವಸ್ತು. ವಸ್ತು ಅಲ್ಲ, ವಸ್ತು ಯಾವಾಗಲೂ ಪರಮಾತ್ಮಂದೇ ವಸ್ತು, ಉಳಿದಿಲ್ಲ ಅವಸ್ತು ಅದಾವ. ಇದನ್ನು ಶ್ರೀಧರ ಸ್ವಾಮಿಗಳು ಹೇಳ್ತಾರೆ. ಪ್ರಶ್ನೆ ಏನಪ್ಪ? ಕಾರ್ಯ ಜಗತ್ತಿನ ಅಭಾವದ ಕಾರಣಭೂತ ಬ್ರಹ್ಮನ ಸತ್ಯತ ಹೆಂಗೆ ಸಿದ್ಧ ಆಕತ್ರಿಪ್ಪ? ನೋಡಿ, ಕಾರ್ಯರೂಪ ಜಗತ್ತು ಅದು ಅಭಾವ ಇದ್ದಾಗ ಅವಾಗ ಕಾರಣಭೂತ ಬ್ರಹ್ಮನ ಸತ್ಯತೆ ಹೆಂಗೆ ಇರ್ತದೆ ಅಂತೇಳಿ ಅದಕ್ಕೆ ಕಾರಣತ್ವ ಅವಧಿತ್ವ ತಥಾ ವ್ಯಾಪಕತ್ ಆದಿ ಏನು ತನ್ನ ಭಿನ್ನ ಅಪೇಕ್ಷೆ ಅದು ಇರ್ತೈತಲ್ಲ, ಆ ಎಲ್ಲಕ್ಕೂ ಆದ್ಯಂತವಂತ ಆಗೋ ಕಾರಣ ಅಸತ್. ಇವೆಲ್ಲವೂ ಆದಿ ಅಂತಗಳು ಅಥವಾ ಅದ್ರೊಳಗೆ ಹೇತ್ವಂತ. ಹೆಂಗಪ್ಪ? ಯಾವ್ದು ಉಪಲಬ್ಧಿ ಆಗ ಅದು ಭ್ರಮ. ಯಾವುದರ ಉಪಲಬ್ಧಿ ಆಗುತ್ತದೋ ಅದು ಭ್ರಮ. ಯಾಕೆ? ಅದು ಸಾಮಾನ್ಯ ವಿಶೇಷರು ಸ್ವಪ್ನದಂತೆ. ನಿನಗೇನೇ ಸಿಕ್ತಪ್ಪ ನನಗೆ, ಯಾವುದೇ ವಸ್ತು ಸಿಕ್ತಪ್ಪ ನನಗೆ ಅಂದರೆ ಭ್ರಮ ತಿಳ್ಕೊ. ಯಾಕೆ? ಕಟ್ತಂಗೆ ಇರೋದಲ್ಲ ಅದು. ಹಾಗೆ ಬ್ರಹ್ಮ ಸಿಕ್ತಂತೇನೋ ಅದು ಅದಿಲ್ಲ ಅಂತ ಯಾವಾಗ್ಲೂ ಅದ ರೂಪನದಿ. ಅದು ಇಲ್ಲದಂಗೆ ಎಂದೂ ಆಗೋದಿಲ್ಲ. ಅದೇ ವಸ್ತು, ಉಳಿದಿಲ್ಲ ಅವಸ್ತುನ. ಅದಕ್ಕೆ ನೀ ಏನು ಪ್ರಾಪ್ತ ಆಯ್ತು ಅಂತೀಯಲ್ಲ, ಪ್ರಾಪ್ತ ಆಯ್ತು ಅಂತಂದ್ರೆ ನೀನು ಭ್ರಮ. ಅದು ಸಿಕ್ತು ಅಂತೀಯಲ್ಲ ಭ್ರಮ. ಎಷ್ಟು ಮಜಾ ಆಯ್ತು ನೋಡಿ. ಯಾವ್ಯಾವುದು ಬೇಕು ಅಂತ ಉಪಲಬ್ಧಿ ಆಗ್ತದೋ ಅದು ಭ್ರಮ. ಯಾಕೆ? ಅದು ಸಾಮಾನ್ಯ ವಿಶೇಷ ಸ್ವಪ್ನ ಅಂತೆ. ಸ್ವಪ್ನ ಕಾಣ್ತಾ, ಸ್ವಪ್ನ ಹೋತು. ಅದು ಹೆಂಗೆ ಸ್ವಪ್ನ ಭ್ರಮ? ಹಾಗೆ ಅನ್ಯೋನ್ಯಪಾಶ್ರಯ ಇದು ಒಂದು ಬೇರೆ ಹೇತು. ಯಾಕೆ? ಗುಣ ಗುಣಿ
ವಿಶೇಷ ವಿಶೇಷ ತಥಾ ವ್ಯಾಪ್ಯ ವ್ಯಾಪಕ ಆದ್ದರಿಂದ ಅದರ ಪರಸ್ಪರ ಆಧೀನಿಸಿದ್ದ ಅದರಿಂದ ಇದರಿಂದ ಸ್ವಪ್ನದಂತೆ ಇದು ನಿಗಮ ಕೊನೆಗೆ. ಅದಕ್ಕೆ ಏನೇನು ಆದಿ ಅಂತ ಉಳ್ಳದ್ದದೋ ಅವೆಲ್ಲವೂ ಕೂಡ ಅವಸ್ತು. ವಸ್ತು ಯಾವುದು? ಅದೇ ಪರಮಾತ್ಮ. ಉಳಿದ್ವಲ್ಲ ಅವಸ್ತು. ಈ ಪ್ರಪಂಚ ರೂಪ ವಿಕಾರ ಸ್ವಪ್ನ ವಿಕಾರದಂತೆ ಪ್ರತೀತಿ ಆಗ್ತಾ ಇದೆ. ಈ ಬದಲಾವಣೆ ಸ್ವಪ್ನ ಹಂಗೆ ಆಗತ್ತದ. ಅದು ತನ್ನ ಅಧಿಷ್ಠಾನ ಪರಬ್ರಹ್ಮ ಆತ್ಮದಿಂದ ಭಿನ್ನ ಆಗಲಿ ಸಾಧ್ಯ ಇಲ್ಲ. ಅದರಿಂದ ಇದಿರಾಕಾಗ್ತದೆ ಏನು? ಯಾವುದೇ ಅಪೇಕ್ಷೆ ಮಾಡಿ ಅಣು ಮಾತ್ರ ಆತ್ಮ ಭಿನ್ನ ಅಲ್ಲ, ಸಿದ್ಧ ಮಾಡಿ ಅಲ್ಲಿ ನೋಡಿ ಯಾವುದು ಕೂಡ ಪರಮಾತ್ಮನಲ್ಲ. ಜರ್ ಇದ್ರ ಆತ್ಮ ಭಿನ್ನ ಸತ್ತ ಅಂತಂದ್ರೆ ಪುನಃ ಚಿದ್ರೂಪ ಆತ್ಮ ಸಮಾನ ಸ್ವಯಂ ಪ್ರಕಾಶ ಆಗಬೇಕಾಗ್ತದು. ಅದು ಖರೆ ಅಂತಂದ್ರೆ ಅದು ಹೆಂಗೆ ಪರಮಾತ್ಮ ಸತ್ಯತ್ವ ಇದಕ್ಕಂದ್ಯ ಯಾವುದಕ್ಕಪ್ಪ? ಇದು ಸತ್ಯ, ಜಗತ್ತನ್ನು ಸತ್ಯ ಅಂದಿಪ್ಪ. ಜಗತ್ ಸತ್ಯ ಅಂತಂದ್ರೆ ಪರಮಾತ್ಮ ಹೆಂಗೆ ಚಿದ್ರೂಪ, ಆ ಚಿದ್ರೂಪ ಇರ್ಬೇಕಾಗ್ತದೆ. ಚಿದ್ರೂಪ ಐತೇನಿದು? ಇಲ್ಲ, ಚಿದ್ರೂಪ ಇಲ್ಲ. ಚಿದ್ರೂಪ ಇರ್ಬೇಕಾದ ಪ್ರಕಾಶ ಹಂಗೆ ಇಂಥ ಆತ್ಮ ಸಮ ಒಂದು ರೂಪಿಸಿದ ಹಂಗೆ ಆತಂದ್ರೆ ಅದು ಚಿದ್ರೂಪ. ಹಂಗಿಲ್ಲ ಅಂದ್ಬಳಿಕ ಆತ್ಮ ಬೇರೆ, ಪರಬ್ರಹ್ಮ ಬೇರೆ, ಇದೆಲ್ಲ ಬೇರೆ ಬೇರೆ. ಅದು ಇರ್ತೈತಿ, ಇದು ಇರ್ತೈತಲ್ರಿ. ಅಂದರೆ ಮತ್ತು ಹಂಗಾರೆ ಇರ್ತೈತೆ ಅಂದ್ರೆ ಅದು ಸದ್ರೂಪಿತ ಚಿದ್ರೂಪನ ಇದೈತನೋ ಇಲ್ಲ. ಹಂಗೆ ಐತ ಅದು ಕಟ್ಟಂಗೆ ಇರ್ತೈತನೋ ಇರಂಗಿಲ್ಲ. ಈ ಥರ ಅನೇಕ ಹೇತು ಪ್ರಪಂಚದ ಅಸತ್ವ ಸಿದ್ಧಿ ಆಗಿ. ಹಂಗಾರೆ ಪ್ರಪಂಚ ಬೇಕಾದಂಗೆ ವಿಚಾರ ಮಾಡಿದ್ರು ಏನಾಗ್ತದು? ಅವಸ್ತು ಆತ್ ಸತ್ಯತ್ವ ಇಲ್ಲ, ಅಸತ್. ಅದೇಂಗ ಅಸತ್ವ ಸಿದ್ಧ. ಇಲ್ಲೇ ಸಂಶಯ ಏನಪ್ಪ? ಪ್ರಪಂಚವು ಪ್ರಕಾಶ ಆಗ್ತಾ ಇದೆ. ಅದಕ್ಕೆ ಪ್ರಪಂಚ ಆತ್ಮನ ಸಮಾನ ಸತ್ಯತ್ವ ಯಾಕನ್ಬಾರ್ದಪ್ಪ? ಅದಕ್ಕೆ ಅಲ್ಲಿ ವಿಕಾರ ಅದೇ ಅರ್ಥ ಶ್ಲೋಕ. ಯದ್ಯಪಿ ವಿಕಾರಭೂತ ಪ್ರಪಂಚ ಪ್ರತೀತ ಆಗ್ತದೆ, ಆದರೂ ಪ್ರಪಂಚ ಅಣು ಮಾತ್ರ ಆತ್ಮನಿಂದ ಪ್ರಕಾಶ ಇಲ್ಲದೆ ನಿರೂಪಿತ ಅಲ್ಲಿ ಮಾಡ್ಲಿಕ್ಕೆ ಬರಂಗಿಲ್ಲ. ನೋಡಿ ಅದು ಹೆಂಗಪ್ಪ ತಿಳಿತೈತದು. ವಿಕಾರ ಪ್ರಪಂಚ ಪ್ರತೀತಿ ಆಗ್ತದೆ, ಪ್ರತೀತ ಆದರೂ ಈ ಪ್ರಪಂಚ ಅಣು ಮಾತ್ರ ಆತ್ಮನ ಪ್ರಕಾಶ ಇಲ್ಲದೆ ಆದ ಪ್ರಕಾಶ ಇಲ್ಲದೆ ಇದು ಪ್ರಕಾಶ ಆಗ್ತಾ ಇದ್ದಿಲ್ಲ. ಕಣ್ಣು ನೋಡ್ತೈತೆ ಅಂತೀನಿ, ನಾನು ಕಣ್ಲೆ ನೋಡ್ತೀನಿ ಅಂತಿ. ಕಣ್ಣು ಯಾವಾಗ ನೋಡ್ತೈತಮ್ಮ? ಒಳಗ ಅವ ಅಂತ ಕಣ್ಣಿಗೆ ಕಣ್ಣಾಗಿ ಒಳಗದಂತ ಅವ ನೋಡ್ತೈತಿ. ಇಲ್ಲಿ ಕಣ್ಣೇನು ನೋಡ್ತೈತಿ? ಕಣ್ಣು ನೋಡಂಗಿಲ್ಲ. ಅಂದ್ರೆ ಆ ಶಕ್ತಿನ ಮುಖ್ಯವಾರ್ತಾಗಿ ಉಳಿದೆಲ್ಲ ಮುಖ್ಯ ಅಲ್ಲ. ಅದೈತಂತ ಇದು ಕಾಣ್ತದೆ. ಹಂಗೆ ತಾನ ಕಾಣ್ಬೇಕಾಗಿತ್ತಂಗಾರ ಕಣ್ಣ ನೋಡೋದಾದ್ರೆ ಒಳಗಮ್ಮ ಇಲ್ಲಿಕ್ಕೆ ಕಾಣ್ಬೇಕು. ಹಂಗೆ ಅದಿಂದ ಆಗಂಗಿಲ್ಲಪ್ಪ. ಅದು ಆತ್ಮ ಇಲ್ಲದೆ ಪ್ರಪಂಚ ನಿರೂಪ ಆಗ್ತದ್ರೆ ಅದ್ರ ಚಿದ್ರೂಪ ಆತ್ಮನ ಸಮಾನ ಪ್ರಕಾಶ ಆಗುವಂಥ ಮತ್ತು ಅದು ಚಿದ್ರೂಪ ಇಲ್ಲ. ಇಂಥ ಸ್ಥಿತಿ ಇದು ಆತ್ಮನೇ ಆತ್ಮನ ಸಮಾನ ಸ್ವಯಂ ಪ್ರಕಾಶ ಆಗ್ತಂದ್ರೆ ಏಕರೂಪ ಅದು ಪ್ರಕಾಶ ಆಗೋದಿಲ್ಲ, ಏಕಾಗಂಗಿಲ್ಲ. ಅದಕ್ಕೆ ಇದು ನಿಶ್ಚಯ ಏನಪ್ಪ ಅಂದ್ರೆ ಸತ್ಯವಸ್ತು ನಾನಾತ್ವ ಇರಂಗಿಲ್ಲ. ಜರ ಅಜ್ಞಾನಿ, ಸತ್ಯವಸ್ತುನೊಳಗೂ ನಾನಾತ್ವ ಒಪ್ತಾನಂದ್ರೆ ಅವನು ಒಪ್ಪೋದು ಆಕಾಶ, ಸೂರ್ಯ, ಘಟ, ಅದು ಪ್ರತಿಮ ಸೂರ್ಯದ್ದು ಮಹಾಕಾಶ, ಘಟಾಕಾಶ, ಬಾಹ್ಯ ವಸ್ತು, ಬಾಹ್ಯ ಆಯು ತಥಾ ಅಂತರ್ ಆಯು, ವಾಯುಗಳ ಭೇದ ಅನ್ನುವಂಥದ್ದು ಹಿಂಗೆ ಸತ್ಯವಸ್ತು ನಾನಾತ್ವ ಅಂತಂದ್ರೆ ಒಂದು ಸತ್ವ ಹೆಂಗದ? ಏಕದ. ಹೌದಾ? ಜರ್ ಯಾವನಾರ ಇದ್ರಾಗ ಅಜ್ಞಾನಿ ಪುರುಷ, ಅಜ್ಞಾನಿ ಅಂದ್ರೆ ಆ ಬ್ರಹ್ಮ ನೋಡ ಅದಕ್ಕೆ ಅಂತಾರೆ ನಿಶ್ಚಯ ಸತ್ಯವಸ್ತು ಸಮ ಆಗಂಗಿಲ್ಲಪ್ಪ. ಅದು ಅಜ್ಞಾನಿ ಸತ್ಯವಸ್ತು ನಾನಾತ್ವ ಇದ್ರಾಗ ನಾನಾ ಅದಾವ, ಅನೇಕ ಅದಾವ ಅಂತಂದ್ರೆ ಇದೆ ಅಂತಪ್ಪ. ಆಕಾಶ ಅನೇಕ ಅದಾವ ಅಂದಂಗೆ ಆತಿವ. ಅಲ್ಲಿ ಘಟಾಕಾಶ ಐತಿ, ಇದು ಮಠಾಕಾಶ ಐತಿ, ಬೇರೆ ಬೇರೆ ಅದಾವಲ್ರಿ. ಐತನಂಗೆ ಇಲ್ಲ. ಹಂಗೆ ಆ ಆಕಾಶದೊಳಗೆ ಬೇರೆ ಬೇರೆ ಒಪ್ಪದಂಗ. ಆಮೇಲೆ ಸೂರ್ಯ ಒಬ್ಬ ಅನೇಕ ಗಡಿಗೆಯೊಳಗೆ ಅನೇಕ ಥರ ಕಾಣಿಸ್ತಾನ. ಅದು ಅವನು ನಾನಾ ಅದನ್ನ ಅನೇಕ ಅದನ್ನು ನಾನಾ ಅಂದ್ರೆ ಅನೇಕ, ನಾನಾ ಅಂತಂದ್ರೆ ಅನೇಕ. ಅವನು ಸೂರ್ಯ ಅನೇಕ ಅದನ್ನು ಒಂದೇ ಅದ. ಹಂಗೆ ಆಕಾಶ ಒಂದೇ ಇದೆ, ನಿನ್ಗೆ ಹೆಂಗೆ ಕಾಣಿಸ್ತದೆ? ಹಂಗೆ ಯಾವನಾರ ಆ ಬ್ರಹ್ಮನು ಅನೇಕ ಹಿಂಗೆ ಮಾಡ್ದಂಗೆ ಉತ್ಸಾಹ ಮಾಡ್ದಂಗೆ ಹಂಗೆ ಆಗುವುದಿಲ್ಲಪ್ಪ. ಅದು ಆಕಾಶ ಒಂದೇ ಅದೇ, ಒಂದೇ ಆಕಾಶ
ಬೇರೆ ಬೇರೆ ಘಟ ಆಕಾಶ ಮಠ ಆಕಾಶ ಗಡಿಗೆ ಆಕಾಶ ಹರಿವಿ ಆಕಾಶ ಭವಿಷ್ಯ ಆಕಾಶ ಹಿಂಗೆ ಕಾಣಿಸ್ತೈತಿ ಆದ್ರದ್ದು ಒಂದೇ ಐತಪ್ಪ ಅಂತ ಯಾವನಾರ ಆ ಬ್ರಹ್ಮದೊಳಗೂ ಕೂಡ ಅವು ಹಲವಾರು ಅದಾವ ಅಂತ ಹಿಂಗೆ ಅಂತಂಗೆ ನೋಡಿ ಅದು ಹಿಂಗೆ ಹೆಂಗಪ್ಪ ಇದಕ್ಕೆ ಉತ್ತರದಾಗ ಶುಕದೇವ್ರು ಹೇಳ್ತಾರೆ ಯದ್ಯಪಿ ಬ್ರಹ್ಮ ಸತ್ ಆದರೂ ಅವನು ಜೀವ ಬ್ರಹ್ಮ ಅಲ್ರಿ ಮತ್ತು ಜೀವಂತೀರ ಬ್ರಹ್ಮ ನಾನಾತ್ವ ಐತದ ಇದ್ರ ಮೇಲೆ ಹೇಳ್ತಾರೆ ಈ ರೀತಿಯ ನಾನಾತ್ವ ಅದು ಅಜ್ಞಾನಿ ಪಾನಿ ಬೇರೆ ಈ ಪ್ರಶ್ನೆ ಅಂದ್ಬಳಿಕ ಜೀವ ಬ್ರಹ್ಮ ಭೇದ ವ್ಯವಹಾರ ಹೆಂಗೆ ಆಗ್ತೈತ್ರಿ ಹೆಂಗಾರ ಅಂತಂದ್ರೆ ಅದು ಭೇದ ಉಪಾಧಿಜನ್ಯ ಐತಿ ಭೇದ ಯಾಕೆ ಕಾಣಿಸ್ತಪ್ಪ ಉಪಾಧಿ ಗಡಿಗೆ ಆಕಾಶ ಹರಿವೆ ಆಕಾಶ ಪಡಿಯ ಇವಾಗ ಆ ಉಪಾಧಿ ಗಡಿಗೆ ಆಕಾಶನ ಘಟಾಕಾಶ ಅಂದ್ವಿ ಮಠದ ಉಪಾಧಿಯಿಂದ ಮಠಾಕಾಶ ಅದು ಉಪಾಧಿಗತ ಐತೆ ಹೊರತಾಗಿ ಮೂಲತಃ ಇಲ್ಲ ಉಪಾಧಿಜನ್ ಈ ಥರ ಘಟಾಕಾಶ ಮಹಾಕಾಶ ಎರಡೂ ಆಕಾಶತ್ವೇ ಅದೆಲ್ಲ ಆಕಾಶ ಆ ಆಕಾಶ ಸ್ಥಿತ ಸೂರ್ಯ ಆ ಜಲದ ಪ್ರತಿಬಿಂಬಿತ ಆಗ್ತಾನೆ ಆ ಸೂರ್ಯನೇ ಮತ್ತು ಆ ಬಾಹ್ಯ ವಾಯು ಮತ್ತು ಅಂತರ್ವಾಯು ಅಭಿನ್ ಅಲ್ಲೂ ಗಾಳೈತೆ ಇಲ್ಲಿ ಇದು ಬೇರೆದವ ನೀವು ಇಲ್ಲ ಒಂದ ಹಂಗಪ್ಪ ಒಂದು ಆ ಥರ ಜೀವ ಬ್ರಹ್ಮ ಎರಡು ಆತ್ಮನೇ ಒಂದೇ ಅದಪ್ಪ ಮತ್ತು ಅದು ಭೇದ ಇಲ್ಲ ಭೇದ ಹೆಂಗಪ್ಪ ಅವಿದ್ಯಾ ತಥಾ ತಂದ್ರಾಹಿತ್ ಅದು ಹಾಕ್ಕೊಟ್ಟ ಭೇದ ಎಲ್ಲಿ ಕಾಣ್ತದಪ್ಪ ಅವಿದ್ಯಾ ಅದಲ್ಲೇ ಕಾಣಿಸ್ತಪ್ಪ ಅವಿದ್ಯೆ ತೆಗೆದ್ಬಿಟ್ರೆ ಅದು ಒಂದೇ ಅದಪ್ಪ ಹೆಂಗೆ ಜನ ಒಂದೇ ಸುವರ್ಣ ಅಲ್ಲಿ ಹಚ್ಕೊಂಡು ಅನೇಕ ರೂಪವುಳ್ಳಂಥ ಆಗಿ ಬಂಗಾರ ಒಂದೇ ಮೌಟ್ಯ ತತ್ತಂದ ಎಲ್ಲ ಆ ಥರ ವ್ಯವಹಾರ ನಿಪುಣ ಲೌಕಿಕರು ಏವಂ ವೈದಿಕ ಪುರುಷರು ವಾಣಿ ದ್ವಾರ ಇಂದ್ರಿಯಾತೀತ ಆತ್ಮಸ್ವರೂಪ ಭಗವಂತಂದು ಅನೇಕ ರೂಪದ ವರ್ಣನೆ ಮಾಡ್ತಾರೆ ವೇದದೊಳಗೆ ಅನೇಕ ರೂಪದ ವರ್ಣನೆ ಮಾಡ್ಯಾರಪ್ಪ ವರ್ಣನ ಅನೇಕ ಮಾಡ್ಯಾರ ವರ್ಣನೆ ಮಾಡಿದ್ರು ಹೆಂಗಪ್ಪ ಬಂಗಾರ ಒಂದಪ್ಪ ಆ ಬಂಗಾರ ಕೊಳಕ್ಕೆ ಹಾಕೊಂಡು ಅಡ್ಡಾಡ್ತೀನ ಅದು ಏನು ಮಾಡ್ಬೇಕಾಕತಿ ಆಭರಣ ಮಾಡ್ಬೇಕಾಕತಿ ಆಭರಣ ಮಾಡಿದ್ರೆ ಬಂಗಾರನೂ ಐತಿ ಆಭರಣ ಐತಿ ಹಂಗೆ ಭಗವಂತನ ವರ್ಣನೆ ಮಾಡ್ತಾರಪ್ಪ ಅನೇಕ ರೀತಿಯಿಂದ ಭಗವಂತನ ಅವ್ರು ತಮ್ಮ ಕೌಶಲ್ಯ ಬುದ್ಧಿಯಿಂದ ವರ್ಣನೆ ಮಾಡ್ತಾರೆ ಹೆಂಗೆ ತಮ್ಮ ಸುವರ್ಣ ಅಂತ ಹಂಗೆ ಅಲ್ಲಿ ಆ ಥರ ವ್ಯವಹಾರ ನಿಪುಣ ಲೌಕಿಕರು ಏವ ವೈದಿಕ ವೇದ ಬಲ್ಲಂಥ ಪುರುಷರ ದ್ವಾರ ಇಂದ್ರಿಯಾತೀತ ಆತ್ಮಸ್ವರ ಭಗವಂತಂದು ಅನೇಕ ರೂಪದ ವರ್ಣನೆ ಮಾಡ್ತಾರೆ ಅಂದಾಗ ಬೇರೆ ಇಲ್ಲ ದೃಷ್ಟಾಂತ ದ್ವಾರ ಸ್ಪಷ್ಟ ಮಾಡ್ತಾ ಬ್ರಹ್ಮನೇ ಪ್ರಪಂಚ ವ್ಯವಹಾರಕ್ಕೆ ಆಧಾರ ಪ್ರಪಂಚದ ವ್ಯವಹಾರಕ್ಕೆ ಆಧಾರ ಯಾವುದಪ್ಪ ಆ ಬ್ರಹ್ಮನೇ ನೋಡು ಈಗ ಆಕಾಶ ಘಟಾಕಾಶ ಅಂದ್ರೆ ಕೊಡದ ನೀರು ತರಕ್ಕೆ ಬರ್ತೈತಿ ಆಕಾಶ ತಗೊಂಬ ಅಂದ್ರೆ ಬರೋದಿಲ್ಲ ನೀರು ತರಕ್ಕೆ ಬರೋದಿಲ್ಲ ಆಕಾಶ ಹೌದಾ ಮಠ ಆಕಾಶ ಅಥವಾ ಕುಂಡ್ರಾಕ ಅದಲ್ಲ ಹಿಂಗೆ ಉಪಾಧಿ ವ್ಯವಹಾರ ಬೇಕಾಗತ್ತೆ ಅದಕ್ಕೆ ವ್ಯವಹಾರಕ್ಕೆ ಪ್ರಪಂಚ ವ್ಯವಹಾರಕ್ಕೆ ಆಧಾರ ಯಾವುದು ಆ ಬ್ರಹ್ಮ ಅಲ್ಲೇ ಕ್ರಿಯಾಭಿ ಅರ್ಥಾತ್ ವಿಭಿನ್ನ ರಚನಾ ವಿಶೇಷ ದ್ವಾರ ಸುವರ್ಣ ಕಟಕ ಕುಂಡಲ ಆದಿ ಹಾರ ಮಾಡ್ತೀರಿ ಈ ವ್ಯವಹಾರ ಮೂಗ್ತಿಗೆ ಒಂದು ಇಟ್ಟತ್ತು ಮಾಡ್ಬೇಕು ಮೂಗ್ನ ಇಟ್ಕೋಬೇಕಾರೆ ಹಾರ ದೊಡ್ಡದು ಮಾಡ್ಬೇಕು ಒಂಕಿ ದಪ್ಪದು ಮಾಡ್ಬೇಕಾಗತ್ತೆ ಯಾವ್ಯಾವ ವ್ಯವಹಾರಕ್ಕೆ ಏನು ಬೇಕೋ ಅದು ಮಾಡ್ಕೋಬೇಕಪ್ಪ ಹಂಗೆ ಕೊಡ ತೊಗೊಂಬರಕ್ಕೆ ಕೊಡ ಘಟಾಕಾಶ ಆಮೇಲೆ ನೀರು ಸಂಗ್ರಹ ಮಾಡೋಕೆ ಹರಿಬೇಕು ಅದು ಆಕಾಶ ಹಿಂಗೆ ವ್ಯವಹಾರ ಕುಶಲಕ್ಕಾಗಿ ಇದನ್ನು ಮಾಡ್ಕೊಂತ ಹೊರತಾಗಿ ಇಲ್ಲಕ್ಕೆ ಇಲ್ಲ ಅದಕ್ಕಲ್ಲೇ ವ್ಯವಹಾರವಾಗ್ತದೆ ಆ ಥರದಿಂದ ಅಹಂಕಾರೋಪಹಿತ ಏವಂ ವ್ಯವಹಾರ ನಿಪುಣ ಪುರುಷರು ವೈದಿಕ ಲೌಕಿಕ ವಚನದ ಮಾಧ್ಯಮದಿಂದ ಭಗವಂತನ ವರ್ಣ ಅನೇಕ ಪ್ರಕಾರದಿಂದ ಮಾಡ್ಯಾರ ನೋಡಿ ಅದಕ್ಕೆ ಯಾವ ಥರ ಮೇಘ ಸೂರ್ಯನ ಉತ್ಪನ್ನ ಆಗ್ತದೆ ಸೂರ್ಯನಿಂದ ಪ್ರಕಾಶ ಆದಾಗ್ತದೆ ಕಿಂತು ಅದೇ ಸೂರ್ಯ ಅಂಶಭೂತ ನೇತ್ರಗಳು ಸೂರ್ಯನ ದರ್ಶನ ಬಾಧಕ ನೆನಪ ನೋಡಿ ಯಾವ ಥರ ಮೇಘ ಸೂರ್ಯನ ಉತ್ಪನ್ನ ಮೋಡ ಉತ್ಪನ್ನ ಬೇಕಾದ್ರೆ ಸೂರ್ಯ ನೀರು ಹಿಡ್ಕೋತಾನೆ ಮೋಡ ಉತ್ಪನ್ನ ತಥಾ ಸೂರ್ಯನಿಂದ ಪ್ರಕಾಶ ಕಿಂತು ಅದೇ ಸೂರ್ಯನ ಅಂಶಭೂತ ನೇತ್ರದ ಸಲುವಾಗಿ ಸೂರ್ಯನ ದರ್ಶನ ಬಾಧಕ ನೋಡಿ ಅದೇ ಹೆಂಗಾಕತಿ ಆ ಸೂರ್ಯನ ಅಂಶಭೂತವಂತ ನೇತ್ರ ಸಲುವಾಗಿ ಆ ಮೋಡ ಬಂದರೆ ಸೂರ್ಯ ಕಾಣಂಗಿಲ್ಲ ಯಾರಿಂದ ಹುಟ್ಟುತ್ತದು ಸೂರ್ಯನಿಂದ ಮೋಡ ಬರ್ಬೇಕಾದ್ರೆ ಎಲ್ಲಿಂದ ನೀರು ಅವ ಹೀರ್ಕೊಂಡ ಅಂತ ಮೋಡ ಅದು ಮಾಡಿದ ಕಾಣಿಸ್ತದೆ ಆದ್ರೆ ಅದೇ ಮೋಡ ಸೂರ್ಯ ನಮಸ್ಕಾರ ಹಂಗೆ ದರ್ಶನ ಬಾಧಕ ಆ ಥರ ಅಹಂಕಾರ ಬ್ರಹ್ಮನಿಂದ ಉತ್ಪನ್ನ ಆಗ್ಯದ ಬ್ರಹ್ಮನಿಂದ ಪ್ರಕಾಶ ಆಗ್ತದೆ ಆಮೇಲೆ
ಬ್ರಹ್ಮನ ಅಂಶ ಜೀವನಿಗೆ ಇದು ಬ್ರಹ್ಮ ಆ ಸ್ವರೂಪ ಸಾಕ್ಷಾತ್ಕಾರ ಇದು ಬಾಧ ಆಗ್ತದೆ. ಯಾವುದು? ಅಹಂಕಾರ. ಎಲ್ಲಿಂದ ಹುಡ್ತದು? ಅದೇ ಬ್ರಹ್ಮನ ಹುಟ್ಟು. ಮತ್ತು ಆ ಬೇರೆ ಕಾರಣ ಅಲ್ಲೇ ಹುಟ್ಟೈತಿ, ಅವನಿಂದ ಪ್ರಕಾಶ ಆಕತಿ. ಆ ಬ್ರಹ್ಮ ಅಂಶವು ಜೀವನ ಅಂಶ. ಜೀವ ಬ್ರಹ್ಮನ, ಆ ಜೀವನ ಅಂಶ ಬ್ರಹ್ಮನ ಅಂಶವಂತ ಜೀವನಿಗೆ ಬ್ರಹ್ಮ ನಾನು ಅನ್ನೋದು ತಿಳಿಲಾರ್ದ ಮಾಡಿ ಹೆಂಗೆ ಸೂರ್ಯನಿಂದ ಹುಟ್ಟಂತ ಮೋಡ ಹೌದಾ? ಸೂರ್ಯನ ಮಾಡೈತೆ ನೋಡಿ ಕಾಣಿಸ್ತದೆ, ಬಿಳಿದಾಗ ಅಲ್ಲಿ ಮಾಡಿ ಕಾಣಿಸ್ತದೆ. ಆದ್ರೆ ಅದೇ ಮೋಡ ಈ ಜೀವನಿಗೆ ಅರ್ಥಾತ್ ಮನುಷ್ಯನಿಗೆ ಹೌದಲ್ಲ, ಈ ಮನುಷ್ಯನಿಗೆ ಆ ಸೂರ್ಯನನ್ನ ಕಾಣ್ಕೊಳ್ಳ. ಹಂಗೆ ಜೀವನ ಅಂಶ ಪರಮಾತ್ಮನ ಅಂಶ ರೂಪವಂತ ಜೀವನಿಗೆ ಅಹಂಕಾರ ಹುಟ್ಟದಲ್ಲಿ ಆ ಬ್ರಹ್ಮ ನನ್ನಲ್ಲಿ ಹುಟ್ಟಲ್ಲ ಅಹಂಕಾರ. ಎಲ್ಲಿ ಬೇರೆ ಅಹಂಕಾರ ಆ ಬ್ರಹ್ಮರೂಪ ಬ್ರಹ್ಮನ ಅಂಶವಂತ ಜೀವನಿಗೆ ಆ ಮೂಲ ಸ್ವರೂಪ ಕಾಣಲಾರ್ದ ಮಾಡಿ. ಉದಾಹರಣೆಗೆ ಐತಿ, ಸೂರ್ಯನ ಹುಟ್ಟೈತಿ, ಯಾವುದು? ಮೋಡ. ಸೂರ್ಯನ ಹುಟ್ಟೈತೆ, ಸೂರ್ಯನ ಕಾಣಿಸ್ತೈತಿ. ಸೂರ್ಯನಿಗೆ ಮಾಡಲಿ ಕಾಣೋದು ನಿಮಗೆ ಕಾಣ ಹೌದಾ? ಆದ್ರೆ ಮಾಡೈತೇನಪ್ಪ? ಅವನ್ನ ಮುಚ್ಚಿತು. ಅದಕ್ಕೆ ಎಚ್ಚರ ಮುಚ್ಚ. ಅದಕ್ಕೆ ಅದು ಬಾಧಕ ಆ ಥರ ಅಹಂಕಾರ ಬ್ರಹ್ಮ ಉತ್ಪನ್ನ ಆಯ್ತು, ಬ್ರಹ್ಮದಿಂದ ಪ್ರಕಾಶ ಆಗ್ತದೆ. ಆದರೂ ಬ್ರಹ್ಮನ ಅಂಶಭೂತವಂತ ಜೀವ ಹೆಂಗದನಪ್ಪ? ಬ್ರಹ್ಮ ಅವನ್ನ ಏನು ಮಾಡ್ತೈತಿ? ಆ ಬ್ರಹ್ಮ ಸ್ವರೂಪ ಸಾಕ್ಷಾತ್ಕಾರ ಆಗ್ಲಕ್ಕೆ ಕೊಡಂಗಿಲ್ಲ. ಇಷ್ಟು ಗಾದ್ಲೈತಿ ನೋಡ, ಅಲ್ಲೇ ಹುಟ್ಟೈತಿ ಅವನು ಅದು ಕಾಣಲಾರ. ಅದಕ್ಕೆ ಶ್ರೀಧರ ಸ್ವಾಮಿ ಹೇಳ್ತಾರೆ, ಪ್ರಶ್ನೆಪ್ಪ ಅಹಂಕಾರ ಬ್ರಹ್ಮದ ಸ್ವರೂಪನ ಆವೃತ್ತ ಮಾಡಿ ಮುಚ್ಚಾಕಿ ಭೇದದ ವ್ಯವಹಾರ ಕಾರಣ ಹೆಂಗೆ ಆಕತ್ತಪ್ಪ ಅಂತಂದರೆ, ಯಾಕೆ ಅಹಂಕಾರ ಬ್ರಹ್ಮನ ಕಾರ್ಯ, ಅದು ತನ್ನ ಕಾರಣ ಬ್ರಹ್ಮನ ಸ್ವರೂಪವನ್ನು ಹೆಂಗೆ ಆಚ್ಛಾದನೆ ಮಾಡ್ತದಪ್ಪ ಅಲ್ರಿ, ಅದಕ್ಕಿಂತ ಅದನ್ನ ಹೆಂಗೆ ಮಾಡ್ತ ಅಂತ ಯಾರ ಕೇಳಿದರೆ ಅದನ್ನೇ ಈ ಬ್ರಹ್ಮಸ್ವರೂಪದ ಆಚ್ಛಾದ ಆಗ್ತದೆ. ಆದರೆ ಸ್ವಯಂ ಪ್ರಕಾಶ ಅಲ್ಲ. ಆ ಪ್ರಕಾರ ಶಂಕರಣ ದೃಷ್ಟಾಂತೋಪನ್ಯಾಸಕರು ಸೂರ್ಯನ ಕಿರಣದಿಂದ ಮೇಘರು ಪರಿಣಿತ ಆಗ್ತಾವೆ. ಸೂರ್ಯ ನೀರು ಎಳ್ಕೊಂಡ ಸಮುದ್ರದಲ್ಲಿ, ಅದೇನಾಯ್ತು? ಉಗಿಯಾತ. ಉಗಿಯಾಗ ಮುಂದೆ ಏನಾಗ್ತದೆ? ಮೋಡ. ಅದಲ್ಲ ಎಲ್ಲಿಂದ ಉತ್ಪನ್ನ ಆತಂಗಾರ? ಸೂರ್ಯನಿಂದ. ಅದಲ್ಲ ಸೂರ್ಯನಿಂದ ಮೇಘ ಆತ್ಪನ್ನ ಆತ ಅಗ್ನಿ ಯೋಗ್ಯ ರೀತಿಯಿಂದ ಅಲ್ಲಿ ಹಾಕ ಆಹುತಿ ಸೂರ್ಯಾದಿ ದೇವತ ಅಲ್ಲಿ ಮುಟ್ತ. ಸೂರ್ಯನಿಂದಲೇ ಮಳೆಯ ವೃಷ್ಟಿ ಅದು ಅನ್ನ ಹುಡ್ತೈತೆ. ಅನ್ನದಿಂದ ಪ್ರಜೆಗಳ ಅವೇನು ಬೇಕಾ? ಈ ವಾಕ್ಯ ಅನುಸಾರ ಸೂರ್ಯನಿಂದ ಮೇಘದ ಉತ್ಪತ್ತಿ ಆಗ್ತದೆ. ಮೇಘ ಸೂರ್ಯನಿಂದನ ಪ್ರಕಾಶ ಆಗ್ತದೆ. ಅದೇ ಮೇಘ ಅಂಧಕಾರ ರೂಪ ಆಗಿ ಸೂರ್ಯನ ದರ್ಶನಕ್ಕೆ ಪ್ರತಿಬಂಧ ಆಗಿಬಿಡ್ತೈತಿ. ಹೆಂಗೈತಿ ಉದಾಹರಣೆ? ಹಂಗೆ ನಿನ್ನಲ್ಲೇ ಹುಟ್ಟಿದ ಅಹಂಕಾರ ಬೆಳೀತಂದ್ರೆ ಆ ಬ್ರಹ್ಮನ ತೋರ್ಲಾರ್ದಂಗೆ ಮಾಡ್ತಾರೆ. ಆ ಬ್ರಹ್ಮನಿಂದ ಹುಟ್ಟೈತಿ. ಆ ಬ್ರಹ್ಮನ ಅಂಶಭೂತವಾದಂಥ ಜೀವನಿಗೆ ಅಹಂಕಾರ ಬಂದ್ಬಿಡ್ತದೆ, ಮುಚ್ಚಿಬಿಡ್ತೈತಿ. ಅಹಂಕಾರ ಆತ್ಮಸ್ವರೂಪ ದರ್ಶನದ ಪ್ರತಿಬಂಧಕ ಆಗಿ ನೋಡೋಕೆ ಹೇಳ್ತಾರೆ. ಯಾವಾಗ ಸೂರ್ಯ ಉತ್ಪನ್ನ ಆಗುವಂಥ ಮೇಘ ವಿದೀರ್ಣ ಆಗ್ತದೋ, ಮೋಡ ಹರಿದು ಹಚ್ಚೋತು, ಆವಾಗ ಚಕ್ಷು ತನ್ನ ಸ್ವರೂಪ ಸೂರ್ಯನ ದರ್ಶನ ಮಾಡೋದು ಸಮರ್ಥ. ಕಣ್ಣು ಸೂರ್ಯ ನೋಡೋಕೆ ಯಾವಾಗ ಸಮರ್ಥ ಆಗ್ತದಪ್ಪ? ಆ ಮೋಡೆಲ್ಲ ಹರಿದು ಅತ್ಲಾಗಿತ್ತ ಮತ್ತು ಸೂರ್ಯ ಕಾಣುತ್ತೆ. ಅದೇ ಥರ ನೋಡಿ, ಯಾವ ಥರ ಆತ್ಮ ಉಪಾಧಿ ಅಹಂಕಾರ ನಷ್ಟ ಆಗಿ ಹೋಗ್ತದೋ ಅದನ್ನು ತನ್ನ ಸ್ವರೂಪ ಸಾಕ್ಷಾತ್ಕಾರ ಏನು ಮಾಡ್ಕೋಬೇಕು? ಅಹಂಕಾರ ತೆಗಿಬೇಕು. ಎಲ್ಲಿಗೆ ಬಂದ್ರು ಅಹಂಕಾರ ಹುಟ್ಟಿದ್ದು ನಿನ್ನಿಂದಲೇ. ನಿನ್ನೊಳಗೆ ಹುಟ್ಟಿದ್ದು ನಿನ್ನನ್ನು ಮರಿ ಮಾಡಿ ಯಾರದ? ನಿನ್ನ ಮೂಲ ಸ್ವರೂಪ ಮರಿ ಮಾಡಿ. ಸೂರ್ಯನಿಂದ ಹುಟ್ಟಂಥ ಮೋಡ ಸೂರ್ಯನನ್ನೇ ಕಾಣಲಾರ್ದಂಗೆ ಮಾಡ್ತಾನ. ಹಂಗೆ ನಿನ್ನಲ್ಲಿ ಹುಟ್ಟಿದ ಅಹಂಕಾರ ಸೂರ್ಯ ಯಾವಾಗ ಮತ್ತೆ ಕಾಣೋಕೆ ಶುರು ಆಗ್ತಂಪ? ಮೋಡ ಚದ್ರ ಹೋದ್ರೆ ಮೋಡೆಲ್ಲ ಹೋತ ಆ ಸೂರ್ಯ. ಹಂಗೆ ನಿನ್ನಲ್ಲೇ ಹುಟ್ಟಿದ ಅಹಂಕಾರ ನಿನಗೆ ಏನು ಮಾಡ್ತು? ನಿನ್ನ ಮೂಲ ಸ್ವರೂಪ ಕಾಣಲಾರ್ದಂಗೆ ಮಾಡ್ತು. ಸೂರ್ಯನ ಹುಟ್ಟಿದಂತ ಸೂರ್ಯ ಕಾಣಲಾರ್ದ ಹಂಗೆ ನಿನ್ನಲ್ಲೇ ಹುಟ್ಟಿದಂಥ ಅಹಂಕಾರ ನಿನ್ನ ಮೂಲ ಸ್ವರೂಪ ತಿಳಿಲಾರ್ದಂಗೆ ಮಾಡ್ತೀನಿ. ಅದಕ್ಕೇನು ಮಾಡಬೇಕು? ಅದು ಅತ್ಲಾಗಿತ್ತ ಹರಿದು ಚೆಲ್ಲಿ ಬಿಟ್ಟರೆ ಅವಾಗ ಏನಾಕತಿ? ಸ್ವರೂಪ ಸಾಕ್ಷಾತ್ಕಾರ ಆಗ್ತದಪ್ಪ. ಅದಕ್ಕೆ ಅಹಂಕಾರ ನಾಶ ಆದಾಗ ಜೀವ ತನ್ನ ಸ್ವರೂಪದ ದರ್ಶನ ಮಾಡಬೇಕು. ಈ ಮಾತನ್ನು ಮೇಘದ ದೃಷ್ಟಾಂತದಿಂದ ಹೇಳಿ. ಆತ್ಮನ ಉಪಾಧ್ಯ ಅಹಂಕಾರ ಜಿಜ್ಞಾಸೆಯ ಅರ್ಥಾತ್ ವಿಚಾರದ್ವಾರ ಆ ಸಮಯ ಸ್ವರೂಪ ಸಾಕ್ಷಾತ್ಕಾರ
ಮತ್ತು ನಾನು ಬ್ರಹ್ಮನಾಗಿದ್ದೇನೆ ಈ ಥರ ತನ್ನನ್ನು ತಿಳ್ಕೊತ. ಯಾವಾಗ ಆ ಅಹಂಕಾರ ನಾನು ಅನ್ನಕತ್ತಿದ್ನ ಇದು ಯಾವಾಗ ಹೋಗತಿ? ವಿಚಾರದ್ವಾರ, ಜಿಜ್ಞಾಸ ವಿಚಾರದ್ವಾರ. ಅವಿಚಾರದಿಂದ ಬಂದೈತೆ, ವಿಚಾರದಿಂದ ಹೋಗತ್ತೆ. ನಿನ್ನ ಸ್ವರೂಪದ ಅವಿಚಾರ, ವಿಚಾರ ಸರಿ ಮಾಡದಿದ್ದದಕ್ಕೆ ಬಂದೈತೆ. ವಿಚಾರ ಮಾಡಿದ್ರೆ ವಿಚಾರ ಮಾಡಲಿಲ್ಲ ಅಂದ್ರೆ ಮಾಮ ಉಳ್ಕೋತ. ವಿಚಾರ ಮಾಡಿದಂದ್ರೆ ಹಂಗೆ ಉದಾಹರಣೆ ಹೆಂಗೆ ಕೊಟ್ಟರು ಹಂಗೆ ಅಂಗ ಯದಾ ಏವಂ ಪ್ರಿಯ ಪರೀಕ್ಷಿತ. ಯಾವಾಗ ಮನುಷ್ಯ ತನ್ನ ಜ್ಞಾನ ರೂಪ ತೀಕ್ಷ್ಣ ಖಡ್ಗದಿಂದ ಮಾಯಾಮಯವಂತ ಈ ಅಹಂಕಾರ ಬಂಧನವನ್ನು ನಷ್ಟ ಮಾಡ್ತಾನೋ, ಕತ್ತರಿಸ್ತಾನೋ, ಅವಾಗ ತನ್ನ ಏಕರಸ ಆತ್ಮಸ್ವರೂಪದ ಸಾಕ್ಷಾತ್ಕಾರ ಸ್ಥಿತ ಆಗ್ತಾನೆ. ಆತ್ಮವೇ ಈ ಮಾಯಾಮುಕ್ತ ವಾಸ್ತವಿಕ ಸ್ಥಿತಿಗೆ ಆತ್ಯಂತಿಕ ಪ್ರಳಯ ಅಂತ. ಎಲ್ಲಿ ಬಂತೀಗ ಪ್ರಳಯ ನಡೆದೈತೀಗ? ಆತ್ಯಂತಿಕ ಪ್ರಳಯ ಎದಕ್ಕಂತಾರಪ್ಪ? ಅವೆಲ್ಲ ಪ್ರಾಕೃತಿಕ ಪ್ರಳಯ ಪುರಲ್ಲ, ಆತ್ಯಂತಿಕ ಪ್ರಳಯ ಅದಪ್ಪ. ನಿನ್ನ ಮುಕ್ತಿ ಕಂಡ್ರೆ ಎಲ್ಲ ಹೋತು. ಹಂಗೆ ಪರೀಕ್ಷಿತ, ಯಾವಾಗ ಮನುಷ್ಯ ತನ್ನ ಜ್ಞಾನರೂಪ ತೀಕ್ಷ್ಣ ಖಡ್ಗದಿಂದ ಮಾಯಾಮಯವಂತ ಈ ಅಹಂಕಾರ ಬಂದವನು ಕಟ್ ಮಾಡ್ತಾನೋ, ಕಟ್ ಮಾಡಿದಾಗ ಅವಾಗ ತನ್ನ ಏಕರಸ ಆತ್ಮ ಹೆಂಗದದು? ಏಕರಸ. ಅದನ್ನು ಆ ಸ್ವರೂಪ ಸಾಕ್ಷಾತ್ಕಾರ ಸ್ಥಿತ ಆಗ್ತಾನೆ. ಆತ್ಮನ ಈ ಮಾಯಾಮುಕ್ತ ವಾಸ್ತವಿಕ ಸ್ಥಿತಿಯೇ ಆತ್ಯಂತಿಕ ಪ್ರಳಯ ಅಂತಾರಪ್ಪ ಇದಕ್ಕೆ ಅಂತ ಹೇಳ್ತಾರೆ. ಅಂದರೆ ಇಷ್ಟು ಅದು ಆತ್ಯಂತಿಕ ಪ್ರಳಯ. ಈ ಥರ ಪ್ರಳಯದ ವರ್ಣನ ಉಪಸಂಹಾರ ಮಾಡ್ತಾ ವಿವೇಕ ದಿನ ಜ್ಞಾನ ಕಡಿಮೆ ಅಹಂಕಾರನ ಅಹಂಕಾರ ಆತ್ಮಕ್ಕೆ ಬಂಧನ ಅದಪ್ಪ. ಅದಕ್ಕೆ ಬಾಧ ಪರಿಪೂರ್ಣ ಆತ್ಮ ಅನುಭವ ಆ ಮಾಡ್ತೀವಿ. ಯಾವಾಗ ಅಹಂಕಾರ ಶತ್ರು ಸಂತಪ್ಪ ಮಾಡುವಂಥ ಏಕ ಪ್ರಕಾರ ಸೂಕ್ಷ್ಮದಲ್ಲಿ ಪುರುಷ ಏನು ಹೇಳ್ತಾರಪ್ಪ? ಬ್ರಹ್ಮನ ಹಿಡ್ಕೊಂಡು ಒಂದು ಸಣ್ಣ ತನಕ ಎಲ್ಲ ಪ್ರಾಣಿ ಅದಾವಲ್ಲ ಅವು ನಿತ್ಯವೇ ಉತ್ಪತ್ತಿ ವಿನಾಶ ಆಗ್ತಾ ಇದಕ್ಕೆ ನಿತ್ಯ ಪ್ರಳಯ ಅಂತ ಏನಾಗ್ತಾ ಇರ್ತವ? ಏನು ಶತ್ರು ಸಂತಪ್ಪ ಮಾಡುವಂಥ ಸೂಕ್ಷ್ಮದರ್ಶಿ ಪುರುಷರು ಏನು ಹೇಳ್ತಾರಪ್ಪ? ಬ್ರಹ್ಮನ ಹಿಡ್ಕೊಂಡು ಒಂದು ಸಣ್ಣ ನೊರ್ಜಿನ ತನಕ ಆ ಬ್ರಹ್ಮ ಪಿಪೀಲಿ ಸಣ್ಣ ಇರ್ವಿ ತನಕ ಎಷ್ಟು ಪ್ರಾಣ ಅವು ನಿತ್ಯ ಉತ್ಪತ್ತಿ ಆಗ್ತಾವೆ, ಸುಡ್ತಾ ಆಗ್ತಾವೆ. ಅವಕ್ಕೆ ನಿತ್ಯ ಪ್ರಳಯ ಮತ್ತು ಅವ ದೃಷ್ಟಿ ಹೋಗ್ತಾರೆ ಅವು. ಹಾಗಾಗಿ ನಿತ್ಯ ಪ್ರಳಯ ಆಗ್ತಾರೆ. ಸಂಸಾರ ಎಲ್ಲ ಪರಿಣಾಮಿ ನದಿ ಪ್ರವಾಹ, ದೀಪ ಜ್ವಾಲ ಆದಿ ಪ್ರತಿಕ್ಷಣ ಬದಲಾಯ್ತು. ಅದರ ಬದಲ್ತಾ ಅವಸ್ಥೆಯನ್ನು ನೋಡಿ ಇದೇ ನಿಶ್ಚಯ ಆಗ್ತಲ್ಲ. ಬ್ರಹ್ಮನ ಹಿಡ್ಕೊಂಡು ಒಂದು ತೃಣ ತನಕ ಎಲ್ಲ ಪದಾರ್ಥ ಕಾಲರೂಪ ವೇಗದ ಪ್ರವಾಹ ಕೂಡಲೇ ಪ್ರವಾಹಿತ ಆಗ್ತದೆ. ಅದಕ್ಕೆ ಅದೇ ಕ್ಷಣದ ಉತ್ಪತ್ತಿ ಪ್ರಳಯ ಆಗ್ತದೆ. ಆ ಥರ ನಿತ್ಯ ಪ್ರಳಯ ಅಂತ. ಒಳಗಿನ ಎಷ್ಟು ರಕ್ತ ಕಣಗಳು ನಾಶ ಆಗ್ತಾವೋ ಇವು, ಒಂದು ನಾಶಗಳು ಮತ್ತೊಂದು ಹುಡ್ಕೊಡ್ತದೆ. ಹಂಗಾರೆ ಇದಕ್ಕೆ ಅನ್ನೋದು ನಿತ್ಯ ಪ್ರಳಯ. ಇತ್ಲ ಪ್ರಳಯ ಆತ ಹೆಂಗಪ್ಪ? ಒಂದು ದೀಪ ಅವ್ರು ಯಾಕತ್ತೆ ದೀಪ ಅಂತ ಕಾಣಕತ್ತೈತೆ ನಮ್ಗೆ. ದೀಪ ಆ ಒಳಗಿದ್ದಂಥ ಎಣ್ಣೆ ನಾಶಕ್ಕಂತ ಹೋಗ್ತದೆ. ಹಂಗೆ ಅದು ಎಷ್ಟು ಕಣ ನಾಶ ಹಾಕೊಂತ ಹೋಗ್ತದೆ, ಅದು ನಾಶ ಮತ್ತೆ ನೀ ಹಾಕ್ತಿದ್ದಾಗಲಿ. ಹಂಗೆ ಅದು ನಿತ್ಯ ಪ್ರಳಯ ಅಂತಾರಪ್ಪ. ಕ್ಷಣ ಎಷ್ಟು ಉತ್ಪತ್ತಿ ಆಗ್ತಾವೆ ಎಷ್ಟು ನಾಶ ಅದಕ್ಕೆ ಹೆಂಗೆ ನಿತ್ಯ ಪ್ರಳಯ. ಹಂಗೆ ಇದ್ರ ಮೇಲೆ ಯಾವುದ್ರ ಪರಿಣಾಮ ಆಗ್ತದೆ, ಯಾವುದ್ರ ಆ ನದಿ ಪ್ರವಾಹ ತಥಾ ದೀಪಜ್ವಾಲ ಅದು ಏನು ಸಣ್ಣ ದೊಡ್ಡ ಅವಸ್ಥೆಗಳಿರ್ತಾವೆ. ಆ ಅವಸ್ಥೆ ಕಾಲ ಪ್ರವಾಹಿತ ಆಗ್ತಾ ಇರುವಂಥ ಶರೀರ ಆದಿ ಅವಸ್ಥೆ ಬೆಳಗತ್ತ ಕಾಣಿಸುತ್ತೆ. ಬದಲಾವಣೆ ಹಾಕ್ಕೊಂತ ಹೊಂಟೈತಿ. ಯಾವುದು ಬದಲಾವಣೆ ಹಾಕ್ಕೊಂತ ಹೋಗ್ತೋ ಅದು ನಾಶ. ಇದು ಗ್ಯಾರಂಟಿ ಬದಲಾವಣೆ. ಅದು ನಿತ್ಯ ಜನ್ಮ ಪ್ರಳಯ ಕಾಲ. ಇಲ್ಲೇ ಈ ಥರ ಅನುಮಾನ ಮಾಡ್ತಾರಲ್ಲ, ಶರೀರ ಪ್ರತ್ಯೇಕ ಕ್ಷಣ ಪ್ರಧ್ವಂಸ ಆಗ್ತಾ ಶರೀರದ ಕ್ಷಣಕ್ಕೆ ನಾಶ ಆಗತೈತಿ ಅಲ್ಲೆಲ್ಲ. ಅದಕ್ಕೆ ಯಾಕೆ ಪ್ರತಿಕ್ಷಣ ಅವಸ್ಥಾ ಬದಲಾಗ್ತದೆ. ನೀ ದಿನ ಕ್ಷಣ ಸಾಹಿತ್ಯ ಹುಟ್ಟಿ ಅಂದ್ರೇನಪ್ಪ? ಈಗ ನೋಡ ಸಣ್ಣ ಉದಾಹರಣೆ, ಯಾವಾಗ ಶೈಶವ ಅವಸ್ಥಾ ಇತ್ತಪ್ಪ, ಶೈಶವಾವಸ್ಥಾ ಸತ್ತ ಬಾಲ್ಯಾವಸ್ಥಾ ಬಂತು. ಅದೇ ಬಾಲ್ಯಾವಸ್ಥಾ ಸತ್ತ ಕಿಶೋರಾವಸ್ಥಾ, ಕಿಶೋರ ಸತ್ತ ಹಿಂಗೆ ಅವಸ್ಥಾ ಅವಸ್ಥಾ ಹಂಗೆ ಒಂದೊಂದು ಕೆಲವು ಅವಧಿ ಇದೆ. ಅದು ಹೋಗಲಿ ಕ್ಷಣಕ್ಕೆ ನೀ
ನೀವು ಒಮ್ಮೆಲೆ ದೊಡ್ಡವಾಗ್ತಿ ಅಂತೀರಿ, ಒಮ್ಮೆಲೆ ದೊಡ್ಡವಾಗ್ತೀನವ ಇಲ್ಲ. ಇಲ್ಲ. ಆಮೇಲೆ ವರ್ಷಕ್ಕೂ 364 ದಿವಸ 365 ಗಬಕ್ನ ಮೇಲೆ ಇರ್ತೀಯ. ಇಲ್ಲ. ಹಂಗಾರೆ ಪ್ರತಿ ತಿಂಗಳು ಕ್ಷಣಕ್ಕೆ ಪ್ರತಿ ತಿಂಗಳ 30 ದಿವಸ 31ನೇ ದಿವಸಕ್ಕೆ ಹೇಳ್ತೀರ. ಇಲ್ಲ. 1ನೇ ತಾರೀಕು ಬಂದು ಹಿಂಗೆ ಬೆಳೆದು ನೋಡ್ರಿ ಹಾಗಾದ್ರೆ ಇಲ್ಲ. ಇಲ್ಲ. ಅದಕ್ಕಿಂತ ಸಾಣ್, ಅದಕ್ಕಿಂತ ಸಾಣ್ ಕ್ಷಣಕ್ಕೆ ಬದಲಾಗ್ತಿ. ನೀ ಹೆಂಗೆ ಕಾಣಿಸ್ತಿ ಕ್ಷಣಕ್ಕೆ ಬದಲಾಕಿ. ಒಮ್ಮೆಲೆ ದೊಡ್ಡವ ಕಾಣಿಸ್ತಿ, ಭಾಳ ದಿವಸ ನೋಡ್ರಂಗಿಲ್ಲ ದೊಡ್ಡವ ಅಯ್ಯೋ ಅಂತ ಒಮ್ಮೆಲೆ ದೊಡ್ಡವಾಗಿನಿ. ಇಲ್ಲ. ಕ್ಷಣ ಅಂದ್ರೆ ಒಂದು ಸತ್ತ ಒಂದು ಹುಟ್ಟು. ನಾ ಉದಾಹರಣೆ ಕೊಟ್ಟೆ. ತಾರುಣ್ಯ ಬರ್ಬೇಕಾದ್ರೆ ಬಾಲ್ಯಾವಸ್ಥೆ ಸಾಯ್ಬೇಕಲ್ಲ, ಹೌದು. ಸತ್ತ ಅನ್ನಂಗಿಲ್ಲ ಅದಕ್ಕೆ. ಅದ್ರದ್ದು ಏನಾಗಿರ್ತೈತೆ ಹೋತು. ಬಾಲ್ಯಾವಸ್ಥೆ ಮತ್ತೆ ಬರ್ತೈತೇನೆ ಇಲ್ಲ, ಮತ್ತೆ ಮುಂದಿನ ಜನ್ಮ ಮತ್ತೆ ಬಾಲ್ಯ. ನಾ ಏನಂತಂದ್ರೆ ಮನುಷ್ಯ ಸತ್ತ, ನಾ ಹೇಳ್ತೇನೆ ಮನುಷ್ಯ ಮಧ್ಯಾಹ್ನ ಬಂತು ಶೈಶವ, ಆಮೇಲೆ ಕಿಶೋರ, ಆಮೇಲೆ ತರುಣ, ಆಮೇಲೆ ವೃದ್ಧ ಆದ್ಮೇಲೆ ಏನು ಬರ್ತದಪ್ಪ? ವೃದ್ಧ ಮತ್ತು ಸಣ್ಣ ಅವಸ್ಥಾನ ಬರುದ. ಯಾವುದು ಜನ್ಮ ಆದ್ಮೇಲೆ ಮತ್ತೇನಂತ ಕೂಸು ಆಗ್ತಿಲ್ಲ, ಮತ್ತೆ ಮುದುಕ ಮೇಲೆ ಕೂಸಾಗವನ ಹಿಂಗೆ ಹಾಕೊಂತ ಕೂಸಾಗ ಮತ್ತೆ ಬೆಳು ಮತ್ತೆ ಮುದುಕಾಲ ಮತ್ತೆ ಕೂಸಾತ ಮತ್ತೆ ಬಂದು ಅಂತಾರ ಆಚೆ ಬಂದು ಕಾಕ ಬಂದು ಅದು ಹಂಗೆ ಇದು ಬೆಳ್ಕೊಂಡು ಇದು ಯಾವಾಗ ಬಂದಾಗೋದಪ್ಪ? ಮಹಾಪ್ರಳಯ ಯಾವಾಗತ್ತು? ನಿನ್ನ ಮುಕ್ತಿಯನ್ನು ಪಡ್ಕೊಂಡು ಅದನ್ನ ಆಗಲೇ ಬರುತ್ತೆ. ಅತ್ಯಂತಿಕ ಪ್ರಳಯ ಅದು ಯಾವಾಗ ನಿನ್ನ ಮುಕ್ತಿಯನ್ನು ಕಾಣ್ದಿ, ನನ್ನ ಮೂಲ ಸ್ವರೂಪ ತಿಳ್ಕೊಂಡು ಅವಾಗ ಮತ್ತೆ ಹುಟ್ಟು ಸಾವಿಲ್ಲ. ಅದಕ್ಕೆ ಯಾವ ಪ್ರಳಯ ಅನ್ನೋದಕ್ಕೆ ಅತ್ಯಂತಿಕ ಪ್ರಳಯ. ಯಾವುದಕ್ಕೆ? ಮುಕ್ತನಾಗ ನಿನ್ನ ಮೂಲ ಸ್ವರೂಪ ಅದು ಯಾವಾಗ ಅಹಂಕಾರ ನಾಶ ಮಾಡ್ಕೊಂಡಾಗ ಅದಕ್ಕೆ ನಿತ್ಯ ಪ್ರಳಯ ಅಂತ ಹುಟ್ಟು ಸಾವು. ಅದಕ್ಕೆ ಹೆಂಗಪ್ಪ ನಿತ್ಯ ಪ್ರಳಯ ಇದ್ರ ಮೇಲೆ ಅಷ್ಟೊಕ್ಕ ಯಾವ್ದು ಪರಿಣಾಮ ಆಗ್ತದೆ? ಆ ನದಿ ಪ್ರವಾಹ ಹರಿತಾ ಇದೆ, ನದಿ ಹೋಗ್ತಾ ಇದೆ, ಅವ್ರು ನದಿ ಹೋಗ್ತಾ ಇದೆ ಅನ್ನಂತವ ಏನ್ರಿ ಪ್ರವಾಹ ಹಂಗೆ ಪೂಲು ಪ್ರವಾಹನ ಇದೆ, ಪೂಲು ನಾಶ ಆಗುಂಟೈತಿ. ಪ್ರವಾಹ ಏನು ನೀರು ಜೋರು ಐತೆ ಹರಿಯಾಕತ್ತಿ, ಹಂಗಲ್ಲೋ ಪೂಲು ಹರಿಯಾಕತ್ತೈತೆ ಅಂದ್ರಂತ. ಪೂಲ್ ಹೆಂಗ ನಾಶ ಹೊಂಟೈತಿ. ಎಲ್ಲವೂ ಯಾವ ಕಡೆ ಹೊಂಟಾವ? ನಾಶ. ಮತ್ತು ಇಷ್ಟು ಪೂಲ ಇಷ್ಟು ವಯಸ್ಸು ಮುಗಿತದ ಕೆಲಸ ಕೆಡೋಬೇಕು. ಹಂಗೆ ಅವಸ್ಥೆಗಳು ಕಾಣಿಸ್ತಾವ, ಅವು ನಿತ್ಯ ಜನ್ಮ ಪ್ರಳಯ ಆಗ್ತವೆ. ಇದ್ರೆ ಅನುಮಾನ ಏನಪ್ಪ? ಪ್ರತ್ಯಕ್ಷಣ ಪ್ರಧ್ವಂಸ ಆಗ್ತಾಯಿದೆ. ಯಾಕೆ? ಆ ಪ್ರತ್ಯಕ್ಷಣ ಅವಸ್ಥಾ ಬದಲಾಗ್ತಾ ಇರ್ತದೆ. ಪ್ರದೀಪ್ತ ಜ್ವಾಲ ಅದರಂತೆ. ಅದಕ್ಕೆ ಅನೇನ ಇವೆಲ್ಲವೂ ಕೂಡ ಪರಮಾತ್ಮ ಸ್ವರೂಪಭೂತ ಅಂತ ಅನಾದಿ ಅನಂತ ಕಾಲದ ಕಾರಣ. ಹೆಂಗದದು? ಅನಾದಿ ಅನಂತ ಕಾಲ ಕಾರಣ ಪ್ರಾಣಿಗಳ ಅವಸ್ಥೆಗಳು ಬದಲಾವಣೆ ಆಗ್ತಾ ಹೋಗ್ತದೆ. ಕಿಂತು ಅವನ ಅವಸ್ಥಾ ಗೊತ್ತಾಗುವುದಿಲ್ಲ. ಅದೇ ಥರ ನಡೆದು ಹಿಂಗೆ ಬದಲಾಗ್ತೈತೆ. ಅವಕ್ಕನಾಗಿ ಯಾವ ಥರ ಪ್ರತಿಕ್ಷಣ ಸುಡ್ತಾ ಇರುವಂಥ ಪ್ರಕಾಶ ಸುಡ್ತಂಥ ಆಕಾಶ ತಾರೆಗಳು ಅವಸ್ಥಾ ಅದು ಹೆಂಗಾಕೈತೆ ಪತ್ತೆನ ಆಗಂಗಿಲ್ಲ. ಪ್ರಶ್ನೆ ಅಂದರೆ ಅವಸ್ಥಾ ಪ್ರತಿಕ್ಷಣ ಬದಲಾಗ್ತಾ ಇದೆ, ಆದರೆ ಅದು ನಂಗೆ ಗೊತ್ತಾಗಂಗಿಲ್ಲ. ಒಮ್ಮೆಲೆ ದೊಡ್ಡ ಅದಕ್ಕೆ ಹೇತು ಅಸಿದ್ಧ. ಈ ಪ್ರಕಾರ ಆಶಂಕ ಆದಾಗ ಅನಾದಿ ಅನಂತ ಕಾಲದ ದ್ವಾರ ಅಲ್ಲಿ ಆಗುವಂಥ ಅವಸ್ಥೆ ಪತ್ತ ಯಾವ ಥರ ಆಗುವುದಲ್ಪ? ಯಾವ ಥರ ಆಕಾಶದೊಳಗೆ ನಡೀತಾ ಇರುವಂಥ ಚಂದ್ರಮ ಆದಿ ಗತಿ ಗೊತ್ತಾಗಂಗಿಲ್ಲ. ಚಂದ್ರಮ ಅದಕ್ಕೆ ಹೆಂಗೆ ಎಲ್ಲರೂ ಆ ಪ್ರದೇಶಾಂತರ ಸ್ಥಿತಿ ನೋಡಿ ಅದ್ರ ಗತಿ ಕಲ್ಪನಾ ಮಾಡಿ ನೋಡಿ. ಇಲ್ಲಿಂದ ಅರ್ಥ ಬಂದಪ್ಪ ಅಂತ ಕಡಿಕೆ ಹೇಳ್ತೀವಿ, ಹೌದಾ ಅಂತೀವಿ. ಆ ಥರ ಇಲ್ಲಿಯೂ ಬಾಲ್ಯ ತಾರುಣ್ಯ ಆದಿ ನೋಡ್ಕೊಂಡು ಅವ್ರ ಮಧ್ಯೊಳಗಿರುವಂಥ ಅವಸ್ಥೆ ಕಲ್ಪನಾ ಮಾಡಿ. ಬಾಲ್ಯದಿಂದ ಏನು ಬಂತು? ತರುಣ. ಹಿಂಗೆ ಅದಕ್ಕೆ ಇದು ಹಿಂಗೆ ಅದು ನಮ್ಗೆ ಗೊತ್ತಾಗ ದಿನ ನೋಡ್ತೀವಿ ಗೊತ್ತಾಗಲ್ಲ. ಪ್ರಳಯ 4 ಪ್ರಕಾರ ನಿತ್ಯ, ನೈಮಿತ್ತಿಕ, ಪ್ರಾಕೃತಿಕ, ಅತ್ಯಂತಿಕ. ಆ ಥರ ಕಾಲ ಸೂಕ್ಷ್ಮಗತಿ ಇರ್ತದಪ್ಪ. ಅದಕ್ಕೆ ಕುರುಶ್ರೇಷ್ಠ ಅದೇ ರಾಜ ಪರೀಕ್ಷಿತ ಸಂಪೂರ್ಣ ಜಗತ್ತಿನ ಸೃಷ್ಟ ಸಮಸ್ತ ಪ್ರಾಣಿಗಳ ಶಕ್ತಿಗಳ ಆಶ್ರಯ ಭಗವಂತ ನಾರಾಯಣ. ಅವ ಯಾವಾಗಲೂ ಸಮ. ಕಥೆಗಳು ನಿನಗೆ ಸಂಕ್ಷಿಪ್ತವಾಗಿ ಇದೆಲ್ಲ ಹೇಳೇನು ನಾನು. ಭಗವಂತನ ಸಮಸ್ತ ಲೀಲೆ ವರ್ಣನ ಆ ಬ್ರಹ್ಮನಿಗಾಗೋದ್ರ ವರ್ಣನ ಮಾಡೋದು ಒಂದು ನಾಯಿ ಹೇಳಿ. ಪುರಾಣದ ಅರ್ಥ ಉಪಸಂಹಾರ ಮಾಡ್ತಾ ಲೀಲಾ ವಿಷಯ ಕಥೆಗಳು ಪೂರ್ಣ ರೂಪದಿಂದ ಆ ಬ್ರಹ್ಮನಿಗೂ ಮಾಡೋಕ್ಕಾಗಿಲ್ಲಪ್ಪ, ಒಂದು ನಾಯಿನ ಹೇಳಿಪ್ಪ ನಿನಗೆ ಅಂತ ಹೇಳ್ತಾನೆ. ಯಾವುದನ್ನು ಪಾರ್ ಮಾಡಿ ಅತ್ಯಂತ ದಾಟು ಅಂಥ ಸಂಸಾರ ಸಾಗರವನ್ನು ಪಾರು ಮಾಡೋದು ಇಚ್ಛುಕ. ಅನೇಕ ಪ್ರಕಾರ ದುಃಖ ರೂಪ ದಾವಾಂತ ಆಗತ್ತ ಪುರುಷ. ಅವನೇನು ಮಾಡಬೇಕು? ಪುರುಷೋತ್ತಮ ಭಗವಂತ ಲೀಲಾ ವಿಷಯವಾಗಿ ಕಥಾ
ಅದರ ರಸ ಸೇವ ನಮ್ಮ ಅದನ್ನು ಬಿಟ್ಟು ಬೇರೆ ಯಾವುದೂ ಸಾಧನ ಇಲ್ಲಪ್ಪ. ಅವನ ಕಥೆ ಕೇಳು. ಅದು ಕೇಳ್ತಾರೆ ಜರ್ ಭಗವಂತನ ಸಮಸ್ತ ಲೀಲೆಗಳ ವರ್ಣನ ಮಾಡಲಿಕ್ಕೆ ಆಗಂಗಿಲ್ಲ, ಎಲ್ಲ ಮಾಡೋಕ್ಕಾಗಿಲ್ಲಪ್ಪ. ಆದರೂ ಒಂದು ಸ್ವಲ್ಪ ಮಾಡೋದ್ರೊಳಗೆ ಏನು ಲಾಭ ಅಂತ ಪುರಾಣ ಒಂದು ಸ್ವಲ್ಪ ಈ ಶುಕದೇವರು ಹೇಳ್ತಾರೆ, ಸಂಸಾರ ಸಿಂಧು ಸಂಸಾರ ಸಾಗರ ಇತ್ಯಾದಿ ಸಂಸಾರದ ಅನೇಕ ದುಃಖ ರೂಪಿ ದಾವಾಗ್ನ ಸಂತಪ್ತ ಸಂಸಾರ ಸಾಗರ ಪಾರು ಮಾಡಿಸೋ ಇಚ್ಛುಕರು ಆ ಪುರುಷನ ಭಗವಂತ ಲೀಲಾ ಕಥಾ ರಸವನ್ನು ತನ್ನ ಶಕ್ತಿ ಅನುಸಾರವಾಗಿ ನಿನ್ನ ಶಕ್ತಿ ಅನುಸಾರವಾಗಿ ಶಿವನು ಅದೆಲ್ಲನೂ ಮಾಡೋಕ್ಕಾಗಿಲ್ಲ. ಮತ್ತು ನಾವೇ ಅಂದ್ರಿ ನಿನಗೆ ಎಷ್ಟೈತೋ ಅಷ್ಟು ಕುಡಿ ನೋಡುವ ಅಡಿಗೆ ರಗಡೆ ಮಾಡಿಟ್ಟಪ್ಪ, ನಿನ್ನ ಹೊಟ್ಟೆ ಅಷ್ಟು ಉಂಟಿಲ್ಲ, ಆಹಾರದಿಂದ ತೃಪ್ತಿ ಆಗ್ತದೆ. ಆದ್ರೆ ನಿನ್ನ ಹೊಟ್ಟೆಗೆ ಎಷ್ಟು ಬೇಕಾಗ್ತವೆ ಸಾಕಪ್ಪ. ಅಲ್ಲಿ ಇಲ್ಲ ಎಲ್ಲ ಅಷ್ಟು ತಿನ್ನೋಕ್ಕಾಗತ್ತೇನ್ರಿ ಅಂದರೆ ನಿಮ್ಮ ಒಬ್ಬನಲ್ಲಪ್ಪ ಎಲ್ಲ ಮಾಡ್ಯಾರ. ಅವ್ರಿಗೆ ಅನುಕೂಲ ತಗೊಳ್ಳಿ, ಅನೇಕ ಪದಾರ್ಥ ಮಾಡಿಟ್ಟಾರಪ್ಪ. ನಿನಗೆ ಯಾವ್ದು ಬೇಕಾದ್ರೆ ನೀನು ತೊಗೊಂಡ್ಬೇಡ, ಅವ್ನಿಗೆ ಏನು ಬೇಕಾದ್ರೆ ತಗೊಳ್ಳಿ. ಹಿಂಗಪ್ಪ ಈ ಪುರಾಣ ಸಂಹಿತ ಪ್ರಾಚೀನ ಕಾಲ ನಾರಾಯಣ ಋಷಿ ನಾರದರು ಉಪದೇಶ ಮಾಡಿ ಅದು ನಾರದರು ಕೃಷ್ಣ ದ್ವೈಪಾನ್ ವ್ಯಾಸನಿಗೆ ಅದು ಉಪದೇಶ ಮಾಡಿ ಶ್ರೋತೃ ಭಾಗವತ್ ಪ್ರತಿ ಸದೃಢ ಆದರ್ಶವಾಗಿ ಸಾಂಪ್ರದಾಯಿಕ ಪ್ರವೃತ್ತಿ ಪುರಾಣ ಸಂಹಿತ ಇದನ್ನು ಈ ಶ್ಲೋಕನ ಹೇಳಪ್ಪ. ಮಹಾರಾಜ ಪರೀಕ್ಷಿತ ಬಾದರಾಯಣ ಪ್ರಸನ್ನ ಆಗಿ ವೇದ ತುಲ್ಯ ಈ ಭಾಗವತ್ ಸಂಹಿತೆ ಉಪದೇಶ ನನಗೆ ಮಾಡಿದ್ರಪ್ಪ ಅಂತ ಹೇಳ್ತಾನೆ. ಮಹರ್ಷಿ ಬಾನ್ ಆ ಪ್ರಸನ್ನ ಆಗಿ ಈ ಸಂಹಿತೆ ಉಪದೇಶವನ್ನು ನನಗೆ ಮಾಡಿದರು. ಈ ರೀತಿಯಾಗಿ ಈ ಭಾಗವತೊಳಗೆ ಈ ಒಂದು ಅಧ್ಯಾಯವನ್ನು 4ನೇ ಅಧ್ಯಾಯ ಪರೀಕ್ಷಿತ ನೈಮಿಷಾರಣ್ಯ ಶೌನಕ ಆದಿ ಋಷಿಯ ದ್ವಾರ ಕೇಳಿದಾಗ ಈ ಸಂಹಿತೆಯನ್ನು ಈ ಸೂತ ದೀರ್ಘಕಾಲ ತಕ್ಕ ಸತ್ ಅವರು ಭಾಳ ದಿವಸ ಹೇಳಿದ್ರಪ್ಪ. ಅದಕ್ಕೆ ಹೇಳಿದಪ್ಪ ಇಂಥ ಇವರಿಗೆ ಈ ಒಂದು 4ನೇ ಅಧ್ಯಾಯ ಹೋಗ್ತಾರೆ. ಇನ್ನು ಶುಕದೇವರ ಅಂತಿಮ ಉಪದೇಶ ಅದು ಹೇಳ್ತಾ ಇದ್ದಾರೆ. ನಾಳೆ